ಬೆಳಿಗ್ಗೆ 6ರಿಂದ 7 ಗಂಟೆಗೆ ಎದ್ದು ಸ್ನಾನ ಮಾಡು. ಸ್ನಾನ ಮಾಡೋಕ್ಕಾಗಲಿಲ್ವಾ, ಫೇಸ್ ವಾಶ್ ಮಾಡಿ ತಿಂಡಿ ತಿಂದು ರೆಡಿಯಾಗಿ ಬೈಕ್ ತಗೊಂಡು ಟ್ರಾಫಿಕಲ್ಲಿ ಆಫೀಸ್ಗೆ ಹೋಗಿ ಬಾಸ್ ಹತ್ರ ಬೈಸ್ಕೊಂಡು 5 ಗಂಟೆ ಯಾವಾಗುತ್ತೆ 6 ಗಂಟೆ ಯಾವಾಗುತ್ತೆ ಅಂತ ಟೈಮ್ ನೋಡಿದ ತಕ್ಷಣ ಲಾಗೌಟ್ ಆಗು. ಮತ್ತೆ ನೈಟು ಊಟ ಮಾಡಿ ಮೊಬೈಲ್ ಇಟ್ಕೊಂಡು ಮತ್ತೆ ಬೆಳಿಗ್ಗೆ ಎದ್ದು ಇದೇ ರೀತಿ ರೂಟೀನ್ನ ಫಾಲೋ ಮಾಡ್ಕೊಂಡು ಹೋಗೋದು. ಒಂದೊಂದ್ಸಲ ನೆನೆಸ್ಕೊಂಡ್ರೆ ನಾವು ಲೈಫ್ನ ನಡೆಸ್ತಿದೀವೋ ಅಥವಾ ಲೈಫೇ ನಮ್ಮನ್ನ ನಡೆಸ್ತಿದೆಯೋ ಅಂತ ಗೊತ್ತಾಗಲ್ಲ. ಯಾಕಂದ್ರೆ ನಾವು ಪೂರ್ತಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ವರ್ಲ್ಡ್ ಅಲ್ಲಿ ಬದುಕ್ತಾ ಇದೀವಿ. ಅಮೆರಿಕದ ಶ್ರೇಷ್ಠ ಇನ್ವೆಸ್ಟರ್ ಮತ್ತೆ ಬಿಲಿಯನಿಯರ್ ಆಗಿರೋ ಇಂಡಿಯಾ ಮೂಲದ ನಾವಲ್ ರವಿಕಾಂತ್ ಅನ್ನೋರು ಒಂದು ಮಾತು ಹೇಳ್ತಾರೆ. ಜಗತ್ತಿನಲ್ಲಿ 2 ಥರ ಜನ ಇರ್ತಾರಂತೆ, ಒಬ್ರು ಕೆಲಸ ಮಾಡೋರು, ಒಬ್ರು ಕೆಲಸ ಮಾಡಿಸ್ಕೊಳೋರು. ಮೊದಲನೇ ವ್ಯಕ್ತಿ ಹಾರ್ಡ್ ವರ್ಕ್ ಜಾಸ್ತಿ ಮಾಡ್ತಾನೆ, ಬಟ್ ಅವನಿಗೆ ದುಡ್ಡು ಕಮ್ಮಿ ಸಿಗುತ್ತೆ. 2ನೇ ವ್ಯಕ್ತಿ ಹಾರ್ಡ್ ವರ್ಕ್ ಕಮ್ಮಿ ಮಾಡ್ತಾನೆ, ಅವನಿಗೆ ದುಡ್ಡು ಜಾಸ್ತಿ ಸಿಗುತ್ತೆ. ಹಂಗಂತ ನೀವು ಕೇಳ್ಬೋದು, ಗುರು ಎಲ್ಲರೂ ಕೂಡ ಕೆಲಸ ಬಿಟ್ಟು ಬಿಸ್ನೆಸ್ ಮಾಡಬೇಕಾ, ಎಲ್ಲರೂ ಕೂಡ ಬೇರೆಯವ್ರನ್ನ ಇಟ್ಕೊಂಡು ಕೆಲಸ ಮಾಡಿಸ್ಕೊಬೇಕಾ, ಅದು ಹೆಂಗಾಗುತ್ತೆ? ಹಂಗಾಗಂಗಿದ್ರೆ ಬಿಸ್ನೆಸ್ಗಳಿಗೆ ಕೆಲಸ ಮಾಡೋರು ಯಾರು ಇರ್ತಾರೆ? ಆ್ಯಕ್ಚುಲಿ ಇವರು ಆ ರೀತಿ ಹೇಳ್ತಾ ಇಲ್ಲ, ಇವರೊಂದು 5 ಸೀಕ್ರೆಟ್ಸ್ ಕೊಟ್ಟಿದ್ದಾರೆ. ಯಾವ ರೀತಿ ಒಬ್ಬ ಮನುಷ್ಯ ಅವನ ಜೀವನದಲ್ಲಿ ಇವನ್ನ ಅಳವಡಿಸ್ಕೊಂಡ್ರೆ ಯಾವ ರೀತಿ ಅವನ ಜೀವನ ಚೇಂಜ್ ಆಗುತ್ತೆ ಅಂತ. ಈ ಬುಕ್ನ ಅವರು ಬೇರೆ ಕಡೆ ಕೊಟ್ಟಿರೋ ಸ್ಪೀಚ್ಗಳಿಂದ ತೆಗೆದ್ಬಿಟ್ಟು ಈ ಬುಕ್ ಮಾಡಿರೋದು. ಈ ಬುಕ್ ಹೆಸರು ದ ಆಲ್ಮನಾಕ್ ಆಫ್ ನಾವಲ್ ರವಿಕಾಂತ್ ಅಂತ. ನಾವು ಈ ವಿಡಿಯೋದಲ್ಲಿ ಈ ಬುಕ್ಕಿಂದ 5 ಸೀಕ್ರೆಟ್ನ ಇಂಡಿಯನ್ ಮೈಂಡ್ಸೆಟ್ಗೆ ಯಾವ ರೀತಿ ವರ್ಕ್ ಆಗುತ್ತೆ, ಇದನ್ನ ಅಳವಡಿಸ್ಕೊಂಡು ನಾವು ಯಾವ ರೀತಿ ಗ್ರೋ ಆಗೋದು ಅಂತ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ. ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಈ ನಾವಲ್ ರವಿಕಾಂತ್ ಒಂದು ಮಾತು ಹೇಳ್ತಾರೆ, ಹಾರ್ಡ್ ವರ್ಕ್ ಡಸಂಟ್ ಮೇಕ್ ಯು ರಿಚ್ ಬಟ್ ಸ್ಮಾರ್ಟ್ ವರ್ಕ್ ಡಸ್ ಅಂತ. ನಾವೆಲ್ಲ ಏನ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದೀವಿ ಅಂದ್ರೆ, ಹಾರ್ಡ್ ವರ್ಕ್ ಮಾಡಿದ ತಕ್ಷಣ ನಮ್ಮ ಲೈಫಲ್ಲಿ ಸಕ್ಸಸ್ ಸಿಗುತ್ತೆ, ದುಡ್ಡು ಸಿಗ್ತಾ ಹೋಗುತ್ತೆ, ಹಾರ್ಡ್ ವರ್ಕ್ ಈಸ್ ಕಂಪಲ್ಸರಿ ಅಂತ ಅನ್ಕೊಂಡಿದೀವಿ. ನೀವು ಯೋಚನೆ ಮಾಡಿ, ನೀವೆಷ್ಟೇ ಹಾರ್ಡ್ ವರ್ಕ್ ಮಾಡಿದ್ರು ಕೂಡ ಗಾರೆ ಕೆಲಸ ಮಾಡೋರಷ್ಟು ಹಾರ್ಡ್ ವರ್ಕ್ ಮಾಡೋಕ್ಕಾಗಲ್ಲ. KR ಮಾರ್ಕೆಟಲ್ಲಿ ಕೂಲಿ ಕೆಲಸ ಮಾಡ್ತಾರಲ್ಲ, ಅವರಷ್ಟು ಹಾರ್ಡ್ ವರ್ಕ್ ಮಾಡೋಕ್ಕಾಗಲ್ಲ. ಸ್ಟಿಲ್ ಯಾಕೆ ಅವ್ರು ಜಾಸ್ತಿ ದುಡ್ಡು ಮಾಡ್ತಾ ಇಲ್ಲ? ಆಫೀಸಲ್ಲಿ AC ರೂಮಲ್ಲಿ ಕೂತ್ಕೊಂಡಿರೋ ಮ್ಯಾನೇಜರ್ ಜಾಸ್ತಿ ದುಡ್ಡು ಮಾಡ್ತಾ ಇದ್ದಾನೆ. ಅವ್ನ ಲೈಫ್ ತುಂಬ ಚೆನ್ನಾಗಿದೆ ಅವ್ರಿಗೆ ಕಂಪೇರ್ ಮಾಡಿದ್ರೆ. ಯಾಕಂದರೆ ಈ ಕೂಲಿ ಕೆಲಸ ಮಾಡೋದಂದ್ರೆ ಏನು ಹೇಳಿ? ಟೈಮ್ನ ಸೆಲ್ ಮಾಡೋದು. ನೀನು 1 ಅವರ್ ಕೆಲಸ ಮಾಡಿದ್ಯಾ, 1 ಅವರ್ ಕೂಲಿ. 2 ಅವರ್ ಕೆಲಸ ಮಾಡಿದ್ಯಾ, 2 ಅವರ್ ಕೂಲಿ. ಒಂದು ದಿವಸ ಕೆಲಸ ಮಾಡಿದ್ಯಾ, ದಿವಸದ ಕೂಲಿ. ಅದೇ ಒಬ್ಬ ಆಫೀಸಲ್ಲಿ ಕೂತ್ಕೊಂಡಿರೋ ಮ್ಯಾನೇಜರ್ ಏನು ಮಾಡ್ತಾನೆ ಹೇಳಿ? ಅವನಲ್ಲಿ ಐಡಿಯಾನ ಸೆಲ್ ಮಾಡ್ತಾನೆ. ಅವನ್ನ ಅಲ್ಲಿ ಟೈಮ್ಗೋಸ್ಕರ ಇಟ್ಕೊಂಡಿಲ್ಲ, ಅವನ ಐಡಿಯಾಗೋಸ್ಕರ ಇಟ್ಕೊಂಡಿದ್ದಾರೆ. ಅವನ ಐಡಿಯಾಯಿಂದ ಅವ್ನು ಜಾಸ್ತಿ ದುಡಿತಿದ್ದಾನೆ, ನಾವಿಲ್ಲಿ ಟೈಮ್ ಸೆಲ್ ಮಾಡಿ ಕಮ್ಮಿ ದುಡಿತಾ ಇದ್ದೀವಿ. ಅದಕ್ಕೆ ನಾವಲ್ ರವಿಕಾಂತ್ ಒಂದು ಮಾತು ಹೇಳ್ತಾರೆ, ವೆಲ್ತ್ ಇಸಂಟ್ ಇಸ್ ಈಕ್ವಲ್ ಟು ಮನಿ ಅಂತ. ಅಂದರೆ ನಾವೇನು ಥಿಂಕ್ ಮಾಡ್ತೀವಿ ಹೇಳಿ? ದುಡ್ಡೇ ಎಲ್ಲ ಅಂತ ಥಿಂಕ್ ಮಾಡ್ತೀವಿ. ಬಟ್ ಶ್ರೀಮಂತರು ಹೆಂಗೆ ಥಿಂಕ್ ಮಾಡ್ತಾರೆ? ಆಸ್ತಿನೇ ಎಲ್ಲ ಅಂತ. ಅವ್ರೇನು ಮಾಡ್ತಾರೆ? ಆಸ್ತಿ ಬಿಲ್ಡ್ ಮಾಡ್ತಾ ಹೋಗ್ತಾರೆ. ಆಸ್ತಿ ಅಂದರೆ ಯಾವುದು ನಮ್ಮ ಜೋಬಿಗೆ ದುಡ್ಡನ್ನ ತಾಂಬಂದು ಹಾಕುತ್ತೋ ಅದೆಲ್ಲನೂ ಆಸ್ತಿನೇ. ಬಿಸ್ನೆಸ್ ಇರ್ಬೋದು, ಬಿಸ್ನೆಸ್ ಕೂಡ ಆಸ್ತಿ. ಶೇರ್ಸ್ ಇರ್ಬೋದು, ಶೇರ್ಸ್ ಕೂಡ ಆಸ್ತಿ. ಮ್ಯೂಚುವಲ್ ಫಂಡ್ ಇರ್ಬೋದು, ಮ್ಯೂಚುವಲ್ ಫಂಡ್ ಕೂಡ ಆಸ್ತಿ. ಮತ್ತೆ ರೆಂಟಿಗೆ ಕೊಟ್ಟಿರೋ ಮನೆ ಕೂಡ ಇರ್ಬೋದು, ಅದು ಆಸ್ತಿ. ಜಮೀನು ಕೂಡ ಆಸ್ತಿ. ಯಾವ ಅಸೆಟ್ಟು ನನಗೆ ಮಲಗಿರ್ಬೇಕಾದ್ರೂ ಕೂಡ ದುಡ್ಡನ್ನ ತಾಂಬಂದು ಆಗ್ತಾ ಇರುತ್ತೆ, ಅದೆಲ್ಲನೂ ಅಸೆಟ್ಟೆ, ಅದನ್ನೆಲ್ಲನೂ ಆಸ್ತಿನೇ ಅಂತ ಕರೀತಾರೆ. ಒಂದು ಎಕ್ಸಾಂಪಲ್ ತಗೊಳ್ಳಿ, ನೀವೆಲ್ಲೋ ಕೆಲಸ ಮಾಡ್ತಿದ್ದೀರಾ, ಅಥವಾ ನೀವು ಸೆಲ್ಫ್ ಎಂಪ್ಲಾಯ್ಡ್ ಕೂಡ ಆಗಿರ್ಬೋದು. ಯಾವುದೋ ಒಂದು ಅಂಗಡಿ ಓಪನ್ ಮಾಡ್ಕೊಂಡು ಕೆಲಸ ಮಾಡ್ತಿದ್ದೀರಾ. ಅಲ್ಲಿ ನಿಮ್ಗೆ ಏನಾದರೂ ಒಂದೇ ಒಂದು ದಿವಸ ಹುಷಾರಿಲ್ದಂಗೆ ಆಯಿತು ಅಂದರೆ ಏನು ಮಾಡ್ಬೇಕು ಹೇಳಿ? ಅಂಗಡಿ ಕ್ಲೋಸ್ ಮಾಡಬೇಕು. ಅಂಗಡಿ ಕ್ಲೋಸ್ ಮಾಡಿದ್ರೆ ಅವತ್ತಿನ ದಿವಸ ಇನ್ಕಮ್ಮೇ ಇಲ್ಲ. ಅಕಸ್ಮಾತ್ ನೀವು ಯಾವುದೋ ಊರಿಗೆ ಹೋಗ್ಬೇಕಾಯ್ತು, ಎಲ್ಲೋ ಬೇರೆ ಕಡೆ ಹೋಗ್ಬೇಕಾಗಿತ್ತು, ಅವಾಗ ಏನಾಯ್ತು ಹೇಳಿ? ಅಂಗಡಿ ಕ್ಲೋಸ್ ಮಾಡಬೇಕಾಯ್ತು, ಅವತ್ತಿನ ದಿವಸ ಇನ್ಕಮ್ಮೇ ಇಲ್ಲ. ಇವನ್ ಎಂಪ್ಲಾಯ್ಗಳಿಗೂ ಹಂಗೆ ಅಲ್ವಾ? 3-4 ದಿವಸ ರಜೆ ಹಾಕಿದ್ರೆ ಸ್ಯಾಲ್ರಿ ಕಟ್. ನಾವಲ್ಲೂ ಇದನ್ನ ಟೈಮ್ ಸೆಲ್ಲಿಂಗ್ ಅಂತ ಹೇಳ್ತಾರೆ. ಅಂದರೆ ನೀವು ಎಷ್ಟು ಟೈಮ್ ಸೆಲ್ ಮಾಡ್ತೀರೋ ಅಷ್ಟು ನಿಮಗೆ ದುಡ್ಡು ಸಿಗುತ್ತೆ. ನಿಮ್ಮ ಟೈಮ್ ಏನಾದರೂ ಅದರಲ್ಲಿ ಕೊಡ್ಲಿಲ್ಲದ್ರೆ ನಿಮಗೆ ದುಡ್ಡು ಸಿಗಲ್ಲ. ಅದೇ ಶಾಪಲ್ಲಿ ನೀವು ಬೇರೆ ಸಿನಾರಿಯೋನ ಯೋಚನೆ ಮಾಡಿ. ಶಾಪ್ ಸ್ವಲ್ಪ ದೊಡ್ಡದಿದೆ, ಅಲ್ಲಿ ನೀವೇನು ಮಾಡ್ತಿದ್ದೀರಾ? 1-2-3 ಕೆಲ್ಸಕ್ಕೆ ಇಟ್ಕೊಂಡಿದ್ದೀರಾ. ಕೆಲ್ಸಕ್ಕೆ ಇಟ್ಕೊಂಡಾಗ ಅವ್ರು ಆಟೋಮೆಟಿಕ್ಲಿ ಎಲ್ಲ ಮಾಡ್ತಾ ಇದ್ದಾರೆ. ಇವಾಗ ನೀವು 2 ದಿವಸ ಹುಷಾರಿಲ್ಲ ಅಂತ ರಜಾ ಹಾಕಿದ ತಕ್ಷಣ ಇನ್ಕಮ್ ಏನು ಸ್ಟಾಪ್ ಆಗಲ್ಲ. ಅಥವಾ ಸಂಜೆ ಬೇಗ ಮನೆಗೆ ಹೋದೆ ಅಂದ ತಕ್ಷಣ ಅಂಗಡಿ ಏನು ಕ್ಲೋಸ್ ಆಗಲ್ಲ, ಅವ್ರು ಕ್ಲೋಸ್ ಮಾಡ್ಕೊಂಡು ಹೋಗ್ತಾರೆ. ಸ್ಟಿಲ್ ವ್ಯಾಪಾರ ಆಗ್ತಿರುತ್ತಲ್ಲ, ಸ್ಟಿಲ್ ದುಡ್ಡು ಬರ್ತಿರುತ್ತಲ್ಲ. ಇನ್ನು ದೊಡ್ಡ ಕಂಪ್ನಿಗಳಲ್ಲಿ ನೋಡಿ, ಡಿ-ಮಾರ್ಟ್ ಇರ್ಬೋದು, ರಿಲಯನ್ಸ್ ಇರ್ಬೋದು, ದೊಡ್ಡ ಕಂಪ್ನಿಗಳು ಏನೇನು ನೋಡ್ತಿರಲ್ಲ, ಅವ್ರು ಯಾರಿಗೂ ಗೊತ್ತೇ ಇರಲ್ಲ ಇಂಥದ್ದೊಂದು ಶಾಪ್ ಇದೆ ನಂದು ಅಂತ. ಬಟ್ ನಡೀತಾ ಇರುತ್ತೆ. ಅವ್ರು ಸಿಸ್ಟಮ್ ಬಿಲ್ಡ್ ಮಾಡಿರ್ತಾರೆ, ಅದ್ರ ಪ್ರಕಾರನೇ ನಡೀತಾ ಇರುತ್ತೆ. ಅದಕ್ಕೆ ನಾವಲ್ ರವಿಕಾಂತ್ ಹೇಳ್ತಾರೆ, ಹೌದು ಎಲ್ಲರ ಕೈಲೂ ಬಿಸ್ನೆಸ್ ಬಿಲ್ಡ್ ಮಾಡೋಕ್ಕಾಗಲ್ಲ, ಎಲ್ಲರ ಕೈಲೂ ಸ್ಟಾರ್ಟ್ಅಪ್ ಮಾಡೋಕ್ಕಾಗಲ್ಲ. ಬಟ್ ಏನಂದ್ರೆ ನೀವು ಈ ಬಿಸ್ನೆಸ್ಗಳಲ್ಲಿ ಇನ್ವೆಸ್ಟ್ ಮಾಡ್ಬೋದಲ್ಲ. ಡಿ-ಮಾರ್ಟಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಏನರ್ಥ? ನೀವು ಡಿ-ಮಾರ್ಟ್ ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂತ. ರಿಲಯನ್ಸಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಏನರ್ಥ? ನೀವು ರಿಲಯನ್ಸಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂತ. ನಾಳೆ ಒಂದು ದಿವಸ ಈ ಬಿಸ್ನೆಸ್ ಗ್ರೋ ಆದಂಗೆ ನಿಮ್ಮ ದುಡ್ಡು ಕೂಡ ಗ್ರೋ ಆಗ್ತಾ ಇರುತ್ತೆ. ಇವಾಗ ನೀವು ಡಿ-ಮಾರ್ಟಲ್ಲಿ 1 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿದ್ದೀರಾ. ಇದು ಯಾವುದೇ ರೀತಿ ಸ್ಟಾಕ್ ರೆಕಮೆಂಡೇಶನ್ ಅಲ್ಲ. ಆಮೇಲೆ ನಾನು ಡೈರೆಕ್ಟ್ಲಿ ಡಿ-ಮಾರ್ಟಲ್ಲಿ ಹೋಗಿ ಇನ್ವೆಸ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲ, ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೀನಿ. ಓಕೆ, ಇವಾಗ ನೀವು ಡಿ-ಮಾರ್ಟಲ್ಲಿ ಇನ್ವೆಸ್ಟ್ ಮಾಡಿದ್ದೀರಾ, 1 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿದ್ದೀರಾ. ನೀವು ಡಿ-ಮಾರ್ಟಲ್ಲಿ ಹೋಗಿ ಕೆಲಸ ಮಾಡ್ತೀರಾ? ನೀವು ಡಿ-ಮಾರ್ಟಲ್ಲಿ ಹೋಗಿ ಏನಾದರೂ ಇದು ಮಾಡ್ತೀರಾ? ಅದ್ರ ಪಾಟಿಗೆ ಅದು ನಡೀತಿರುತ್ತಲ್ವಾ? ನೈಟ್ ಆಗಲಿ ಹಗಲಾಗಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ನಡೀತಾನೆ ಇರುತ್ತೆ, ಜನ ಬರ್ತಿರ್ತಾರೆ, ವ್ಯಾಪಾರ ಆಗ್ತಾನೆ ಇರುತ್ತೆ. ಶನಿವಾರ ಭಾನುವಾರ ಎಲ್ಲ ದಿವಸನೂ ವರ್ಕ್ ಆಗ್ತಾನೆ ಇರುತ್ತೆ. ಅದೇ ರೀತಿ ನೀವು ಮಲಗಿರ್ತೀರಾ ಅನ್ಕೊಳ್ಳಿ. ನೀವು ಮಲಗಿರ್ಬೇಕಾದ್ರೆ ಡಿ-ಮಾರ್ಟ್ಗೆ ಐಟಮ್ಗಳು ಲಾರಿನಲ್ಲಿ ಬರ್ತಿರುತ್ತಾ? ಅದನ್ನ ಕಳ್ಸೋಣ ಯಾರೋ ಇರ್ತಾನ? ಅದನ್ನೆಲ್ಲ ಯಾರ್ಯಾರು ಚೆಕ್ ಮಾಡ್ತಿರ್ತಾರ? ಇದೆಲ್ಲ 24/7 ವರ್ಕ್ ಆಗ್ತಿರುತ್ತೆ ತಾನೆ. ನೀವು ಮಲಗಿದ್ರು ಕೂಡ ನಿಮ್ಮ ಕೈಲಿ ದುಡ್ಡು ಬರ್ತಾನೆ ಇರುತ್ತೆ. ಇದನ್ನೇ ಹೇಳ್ತಾರೆ ಅಸೆಟ್ ಅಂತ. ಯಾವಾಗಲೂ ನಾವು
ಅಸೆಟ್ನ ಬಿಲ್ಡ್ ಮಾಡಬೇಕು. ಈ ಅಸೆಟ್ ಏನು ಮಾಡುತ್ತೆ, ನಮ್ಮ ಜಾಬ್ಗಳಲ್ಲಿ ಜಾಸ್ತಿ ದುಡ್ಡನ್ನ ತಗೊಂಬಂದು ಹಾಕುತ್ತೆ. ಇದರಿಂದ ನಾವು ಫೈನಾನ್ಷಿಯಲಿ ಫ್ರೀ ಆಗ್ಬೋದು. ಈ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ತುಂಬ ಫ್ಯಾಮಿಲಿಗಳು ಥಿಂಕ್ ಮಾಡ್ತವೆ ವಿ ಆರ್ ಸೇಫ್ ಅಂತ. ಯಾಕಂದ್ರೆ ಅವ್ರ ಹತ್ರ ಸೇವಿಂಗ್ಸ್ ಇದೆ ಮತ್ತೆ ಇನ್ವೆಸ್ಟ್ಮೆಂಟ್ ಇದೆ ಅಂತ. ಈ ಇನ್ವೆಸ್ಟ್ಮೆಂಟು ಸೇವಿಂಗ್ಸು ಯಾವುದೂ ಕೂಡ ನಿಮ್ಮನ್ನ ಕಷ್ಟ ಕಾಲದಲ್ಲಿ ಪ್ರೊಟೆಕ್ಟ್ ಮಾಡಲ್ಲ. ಯಾಕಂದ್ರೆ ಇನ್ವೆಸ್ಟ್ಮೆಂಟ್ಗಿನ್ನ ರೆಂಟು, EMI, ಸ್ಕೂಲ್ ಫೀಸು ಈ ಥರ ಎಕ್ಸ್ಪೆನ್ಸೇ ಜಾಸ್ತಿ ಇರುತ್ತೆ. ಅದಕ್ಕೇನೆ ಮನೆಯಲ್ಲಿ ಮೇನ್ ಆಗಿ ಯಾರು ದುಡಿತಿರ್ತಾರೆ ಅವರು ಕಂಪಲ್ಸರಿ ಈ ಟರ್ಮ್ ಇನ್ಶೂರೆನ್ಸ್ನ ತಗೊಂಡ್ಲೇಬೇಕು. ಈ ಟರ್ಮ್ ಇನ್ಶೂರೆನ್ಸ್ ಬಂದ್ಬಿಟ್ಟು ಇನ್ವೆಸ್ಟ್ಮೆಂಟ್ ಅಲ್ಲ, ಇದರಲ್ಲಿ ನೀವು ದುಡ್ಡು ಹಾಕಿದ್ರೆ ರಿಟರ್ನ್ ಸಿಗಲ್ಲ. ಬಟ್ ಇದು ಪ್ಯೂರ್ ಪ್ರೊಟೆಕ್ಷನ್ಗೆ. ನನಗೇನಾದರೂ ಆದರೆ ನನ್ನ ಫ್ಯಾಮಿಲಿನ ಪ್ರೊಟೆಕ್ಟ್ ಮಾಡೋಕ್ಕೆ ಇದು ಬೇಕಾಗಿರೋದು. ಟರ್ಮ್ ಇನ್ಶೂರೆನ್ಸ್ಗೆ ಒನ್ ಆಫ್ ದ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಸ್ಮಾರ್ಟ್ ಟರ್ಮ್ ಪ್ಲಾನ್ ಪ್ಲಸ್. ಈ ಇನ್ಶೂರೆನ್ಸು ಒನ್ ಆಫ್ ದ ಚೀಪೆಸ್ಟ್ ಇನ್ಶೂರೆನ್ಸು. ನಿಮ್ಮ ಏಜ್ ಏನಾದರೂ ಸಣ್ಣದಿದ್ರೆ $876 ಪರ್ ಮಂತ್ ಪೇ ಮಾಡಿದ್ರೆ ನಿಮಗೆ 2 crore ಈ ಟರ್ಮ್ ಇನ್ಶೂರೆನ್ಸ್ ಸಿಗುತ್ತೆ. ಮತ್ತು ನೀವೇನಾದರೂ ಸ್ಯಾಲ್ರಿಡ್ ಆಗಿದ್ದರೆ ನಿಮಗೆ ಫಸ್ಟ್ ಇಯರ್ಗೆ 15% ಸ್ಟ್ರೈಟ್ ಅವೇ ಡಿಸ್ಕೌಂಟ್ ಸಿಗುತ್ತೆ. ಮತ್ತು ನೀವೇನಾದರೂ ವುಮೆನ್ ಆಗಿದ್ದರೆ, ವುಮೆನ್ ಏನಾದರೂ ಟರ್ಮ್ ಇನ್ಶೂರೆನ್ಸ್ ತಗೊಂಡ್ರೆ ಅವ್ರಿಗೆ ಸ್ಯಾಲ್ರಿಡ್ಗೋಸ್ಕರ 15% ಸಿಗುತ್ತೆ. ಮತ್ತು ಅವ್ರು ವುಮೆನ್ ಆಗಿರೋದ್ರಿಂದ ಲೈಫ್ ಟೈಮ್ 15% ಎಕ್ಸ್ಟ್ರಾ ಸಿಗುತ್ತೆ. ಮತ್ತು ಇದರಲ್ಲಿ ಬೇರೆ ಬೇರೆ ಥರ ಬೆನಿಫಿಟು ಸಿಗುತ್ತೆ. ಸ್ಪೆಷಲ್ ಎಕ್ಸಿಟ್ ಬೆನಿಫಿಟ್ ಅಂತ ಅಂದರೆ ನಿಮ್ಗೆ ಏನಾದರೂ ಸಾಕು ಅಂತ ನೀವು ಇನ್ಶೂರೆನ್ಸ್ನ ಸ್ಟಾಪ್ ಮಾಡಿದ್ರೆ ಇಷ್ಟು ದಿವಸ ಏನು ಕಟ್ಟಿರ್ತೀರಲ್ಲ ಆ ದುಡ್ಡು ಕೂಡ ವಾಪಸ್ ತಗೊಳ್ಬೋದು. ಮತ್ತು ಜಸ್ಟ್ 3 hours ಕ್ಲೈಮ್ ಸೆಟಲ್ಮೆಂಟ್ ಮಾಡ್ತಾರೆ ಎಲಿಜಿಬಲ್ ಕ್ಲೈಮ್ಗಳಿಗೆ. ಆಮೇಲೆ ಮೋಸ್ಟ್ ಇಂಪಾರ್ಟೆಂಟು ಕ್ಲೈಮ್ ಸೆಟಲ್ಮೆಂಟ್ ರೇಷಿಯೋ. ಇವ್ರದ್ದು ಕ್ಲೈಮ್ ಸೆಟಲ್ಮೆಂಟ್ ರೇಷಿಯೋ 99.7 ಇದೆ. ಅಂದರೆ 1000 ಕ್ಲೈಮ್ ಬಂದರೆ ಅದರಲ್ಲಿ 997 ಜನಕ್ಕೆ ದುಡ್ಡು ಕೊಡಿಸಿದ್ದಾರೆ. ನೀವೇನಾದ್ರು ನಿಮ್ಮ ಫ್ಯಾಮಿಲಿನ ಪ್ರೊಟೆಕ್ಟ್ ಮಾಡಬೇಕಂದ್ರೆ ಟರ್ಮ್ ಇನ್ಶೂರೆನ್ಸ್ ತಗೊಳ್ಳೇಬೇಕು. ಆ ಟರ್ಮ್ ಇನ್ಶೂರೆನ್ಸ್ ಲಿಂಕು ನಮ್ಮ ಡಿಸ್ಕ್ರಿಪ್ಷನ್ ಇರುತ್ತೆ, ಹೋಗಿ ಚೆಕ್ ಮಾಡಿ, ಬೈ ಮಾಡಿ. ಜನಗಳು ಶ್ರೀಮಂತರ ಥರ ಕಾಣಿಸ್ಕೊಳಕ್ಕೆ ಹೋಗಿ ಅವರೇ ಮುಂದೆ ಬಡವರಾಗ್ಬಿಡ್ತಾರೆ. ನಮ್ಮ ಸೊಸೈಟಿನಲ್ಲಿ ಅತಿ ದೊಡ್ಡ ರೋಗ ಯಾವುದಾದ್ರೂ ಇದ್ದರೆ ಅದು ಸ್ಟೇಟಸ್. ಸ್ಟೇಟಸ್ ಅಂದರೆ ನೀವು ವಾಟ್ಸಪ್ಪಲ್ಲಿ ಹಾಕೋಣ ಸ್ಟೇಟಸ್ ಅಲ್ಲ, ಸ್ಟೇಟಸ್ ಸಿಂಬಲ್. ಅಲೇ ಫಿಲಮ್ಗಳಲ್ಲಿ ಕೇಳೋರಲ್ಲ, ನಿನ್ನ ಸ್ಟೇಟಸ್ ಏನು, ನನ್ನ ಸ್ಟೇಟಸ್ ಏನು ಅಂತ. ನಮ್ಮ ಜನ ಏನು ಮಾಡ್ತಾರೆ, ಅವ್ರು ಸ್ಟೇಟಸ್ ಇಲ್ದಿದ್ರು ಕೂಡ ಸ್ಟೇಟಸ್ ತೋರ್ಸೋಕೆ ಹೋಗಿ ಮುಂದೆ ಒಂದು ದಿವಸ ವಾಟ್ಸಪ್ಪಲ್ಲಿ ಸ್ಟೇಟಸ್ ಹಾಕಂತಾರೆ. ನಮಗೆಲ್ಲ ಮೋಸ ಮಾಡಿದ್ರು, ನಮ್ಗೆ ಅವ್ರು ಹಿಂಗೆ ಮಾಡಿದ್ರು, ಇವ್ರು ಹಂಗೆ ಮಾಡಿದ್ರು ಅಂತ. ಆ್ಯಕ್ಚುಲಿ ಇವರೇ ಮಾಡ್ಕೊಂಡಿರ್ತಾರೆ, ಯಾರು ಮಾಡಲ್ಲ. ಅದನ್ನೇ ಸ್ಟೇಟಸ್ ಗೇಮ್ ಅಂತ ಕರೀತಾರೆ. ಫ್ರೆಂಡ್ ಒಂದು ಹೊಸ ಐಫೋನ್ ತಗೊಂಡ, ನಾನು ತಗೊಳ್ಬೇಕು. ಫ್ರೆಂಡ್ ಒಂದು ಹೊಸ ಕಾರ್ ತಗೊಂಡ, ನಾನು ತಗೊಳ್ಬೇಕು. ಫ್ರೆಂಡ್ ಹತ್ರ ರಾಯಲ್ ಎನ್ಫೀಲ್ಡ್ ಬೈಕ್ ಇದೆಯಾ, ನನ್ನ ಹತ್ರ ಸ್ಪ್ಲೆಂಡರ್ ಇದೆಯಾ. ಸ್ಪ್ಲೆಂಡರ್ ನೋಡಿದ್ರೆ ನನಗೆಲ್ಲ ಅಣಗಿಸ್ತಾರೆ, ನಾನು ಸ್ಪ್ಲೆಂಡರ್ ಸೆಲ್ ಮಾಡಿ ರಾಯಲ್ ಎನ್ಫೀಲ್ಡ್ ತಗೊಳ್ಬೇಕು. ನಮ್ಮ ಸಂಬಂಧಿಕರು ಯಾರೋ ಜೋರಾಗಿ ಮದುವೆ ಮಾಡಿದ್ರ ನಾವೇನು ಕಮ್ಮಿ, ನಾವು ಅವ್ರಿಗಿನ್ನ ಜಾಸ್ತಿ ಖರ್ಚು ಮಾಡಿ ಮದುವೆ ಮಾಡಬೇಕು. ಅವ್ರು 20 ಲಕ್ಷ ಖರ್ಚು ಮಾಡಿದರೆ ನಾವು 50 ಲಕ್ಷ ಖರ್ಚು ಮಾಡಿ ಮದುವೆ ಮಾಡಬೇಕು. ಹೆಂಗೆ, ಸಾಲ ತಗೊಂಡು. ಯಾಕಂದರೆ ನಮಗೆ ಗೊತ್ತಿಲ್ದಿರೋ ಒಂದು 500ರಿಂದ 1000 ಜನ ಬಂದ್ಬಿಟ್ಟು ಊಟ ಮಾಡಿ ಹೋಗೋಕ್ಕೆ. ಅವ್ರು ಯಾರು ಗೊತ್ತೇ ಇಲ್ಲ ಲೈಫಲ್ಲಿ, ಅವ್ರು ಯಾರು ಬರೋದೂ ಇಲ್ಲ ನಿನಗೆ. ನಾಳೆ ಒಂದು ದಿವಸ ನಿನ್ಗೆ ಹೆಚ್ಚು ಕಡಿಮೆ ಆದರೂ ಅವ್ರು ಯಾರೂ ಬರಲ್ಲ. ಅವ್ರಿಗೋಸ್ಕರ 50 ಲಕ್ಷ ಖರ್ಚು ಮಾಡ್ತಾ ಇದೀವಿ. ಇದನ್ನೇ ನಾವಲ್ಲಿ ಹೇಳ್ತಾರೆ, ಪ್ಲೇಯಿಂಗ್ ದಿ ಸ್ಟೇಟಸ್ ಗೇಮ್ ಇಸ್ ದ ವೇಸ್ಟ್ ಆಫ್ ಟೈಮ್ ಅಂತ. ನಿಮ್ಗೆ ಏನಾದರೂ 50,000 ಸ್ಯಾಲ್ರಿ ಬಂದರೆ ಏನು ಮಾಡ್ತೀರಾ, ಫಸ್ಟು ನಿಮ್ಗೊಂದು ಕಾರ್ ಬೇಕಾಗುತ್ತೆ. ಅದಕ್ಕೆ ಹೋಗಿ ಏನು ಮಾಡ್ತೀರಾ, ಒಂದು ಕಾರ್ ತಗೊಂತೀರಾ. ಕಾರ್ ತಗೊಂಡ್ರೆ ಕಂಪಲ್ಸರಿ ಅದು SUVನೇ ತಗೊಳ್ಬೇಕು. ನಾರ್ಮಲ್ ಕಾರ್ ತಗೊಂಡ್ರು ಸರಿಯಾಗಲ್ಲ. ನೆಕ್ಸಾನ, ಕಿಯಾನ, ಕ್ರೆಟಾನ ಯಾವುದೋ ಒಂದು ತಗೊಳ್ತೀರಾ. ಅದಕ್ಕೆ ಮಿನಿಮಮ್ ಅಂದ್ರೂ 20,000ರಿಂದ 25,000 EMI ಇರುತ್ತೆ. 20,000 EMI ಕಟ್ಕೊಂಡು ಹೋದ್ರು ಕೂಡ 5 ವರ್ಷ ಬಿಟ್ಟರೆ ಆ ಕಾರ್ ವ್ಯಾಲ್ಯೂ ಏನಕ್ಕೂ ಬರ್ದಂಗೆ ಆಗುತ್ತೆ. ಬಟ್ ನಿಮ್ಮ ಪರ್ಸನಲ್ ಫೈನಾನ್ಸ್ ಏನಾಗಿರುತ್ತೆ, 30,000ದಲ್ಲಿ ಕರೆಕ್ಟಾಗಿ ಜೀವನ ಮಾಡೋಕ್ಕಾಗ್ದಲೆ ಹೊರಗಡೆನೂ ಸಾಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರ್ತೀರ. ಅಲ್ಲಿ ಇಲ್ಲಿ ಪರ್ಸನಲ್ ಲೋನು ಎತ್ತಿರ್ತೀರ. EMI ಕಟ್ಟೋಕ್ಕಾಗ್ದಲೆ ಜೀವನನ ಕಷ್ಟ ಮಾಡ್ಕೊತೀರಾ. ಎವ್ರಿ ಡೇ ನೆನೆಸ್ಕೊಂಡು ಅಳ್ತಿರ್ತೀರ, ನಾನು ಹಂಗೆ ಮಾಡಬಾರ್ದಿತ್ತು, ಹಿಂಗೆ ಮಾಡಬಾರ್ದಿತ್ತು ಅಂತ. ಅದಕ್ಕೇ ಸ್ಟೇಟಸ್ ಗೇಮ್ ಆಡೋಕ್ಕೆ ಹೋಗಬಾರ್ದು. ನಾವಿಲ್ಲಿ ಯಾರಿಗೋ ಕಾಂಪಿಟೇಷನ್ ಮಾಡ್ತಾ ಇಲ್ಲ. ಯಾರಿಗೋ ಕಾಂಪಿಟೇಷನ್ ಮಾಡೋಕೆ ಹೋಗಿದ್ರೆ ನಾವೇ ಹಾಳಾಗೋದು. ನಾವು ಯಾರಿಗೆ ಕಾಂಪಿಟೇಷನ್ ಮಾಡಬೇಕು, ನನ್ನ ಗೋಲ್ ಏನಿರಬೇಕು, ಅದಕ್ಕೆ ಒಂದು ಗೋಲ್ ಇಟ್ಕೊಬೇಕು. ಆ ಗೋಲ್ ಜೊತೆ ಹೋರಾಡಬೇಕು. ನಾನು ಇನ್ನೊಬ್ರ ಜೊತೆ ಕಾಂಪೀಟ್ ಮಾಡೋಕೆ ಹೋಗಬಾರ್ದು. ನನ್ನ ಗೋಲ್ ಏನು, ಒಂದು 15 ವರ್ಷ 20 ವರ್ಷ ಬಿಟ್ಬಿಟ್ಟು ಫ್ರೀಡಮ್ ಬರಬೇಕು ನನಗೆ. ಅಂದರೆ ದುಡ್ಡಿಗೋಸ್ಕರ ನಾನು ಕೆಲಸ ಮಾಡಬಾರ್ದು, ಆರಾಮಾಗಿ ಫ್ರೀಡಮ್ ಆಗಿರಬೇಕು. ಇದೇ 90% ಆಫ್ ದಿ ಜನಗಳದ್ದು ಗೋಲ್ ಇರುತ್ತೆ. ಯಾವನ ಬಾಸ್ ಹತ್ರ ಬೈಸ್ಕೊಂತಾನೆ, ಯಾವನ ಅವ್ರ ಹತ್ರ ಅನ್ನಿಸ್ಕೊಂತಾನೆ, ನಾನೇ ಕೆಲಸ ಮಾಡಬೇಕು ಅಂತ ಇರುತ್ತಲ್ವ. ಅದನ್ನು ತಪ್ಪಿಸ್ಕೊಂಡು ಹೋಗ್ಬೇಕಂದ್ರೆ ಯಂಗ್ ಏಜಲ್ಲೇ ದುಡ್ಡನ್ನ ಸೇವ್ ಮಾಡಬೇಕು. ಇದೇ 20,000ನ ತಗೊಂಡೋಗಿ SIP ಮಾಡಿದರೆ 15% ರಿಟರ್ನ್ ಬಂದಿದ್ರು ಕೂಡ 15 ವರ್ಷದಷ್ಟೊತ್ತಿಗೆ ನಿಮ್ಮ ಹತ್ರ 1,35 ಲಕ್ಷ ಇರ್ತಿತ್ತು. ಆಮೇಲೆ ಎಷ್ಟೋ ಜನ ಹೇಳ್ತಾರೆ, ಗುರು SIPನೇ ಅಲ್ಲ, ಲೈಫಲ್ಲಿ ಸ್ವಲ್ಪ ಎಂಜಾಯ್ ಕೂಡ ಮಾಡಬೇಕು, ಲೈಫಲ್ಲಿ ಸ್ವಲ್ಪ ಫ್ರೀಡಮ್ ಇರಬೇಕು ಅಂತ. ಹೌದು, ಫ್ರೀಡಮ್ ಇರಬೇಕು. ಹಂಗಂತ ಎಲ್ಲ ದುಡ್ಡನ್ನು ಎಂಜಾಯ್ನೇ ಮಾಡಿದ್ರೆ ನಾವೆಲ್ಲ ಅನುಭವಿಸೋದು, ನೀವೇ ಅನುಭವಿಸೋದು. ನಿಮ್ಗೆ ಇವಾಗ ಕೇಳಕ್ಕೆ ಚೆನ್ನಾಗಿ ಅನ್ಸುತ್ತೆ. ಓವರ್ ಎ ಪೀರಿಯಡ್ ಆಫ್ ಟೈಮ್ ಈ ಡೆಟ್ ಟ್ರಾಪಲ್ಲಿ ಸಿಗಾಕೊಂಡಾಗ ಗೊತ್ತಾಗುತ್ತೆ ಅದ್ರ ವ್ಯಾಲ್ಯೂ ಏನು ಅಂತ. ಅದಕ್ಕೇನೆ ಈ ಸ್ಟೇಟಸ್ ಗೇಮ್ ಹಿಂದೆ ಹೋಗ್ಲೇಬಾರ್ದು. ಈ 3ನೇ ಲೆಸನ್ನು ನಿಮ್ಮ ಲೈಫ್ನೇ ಚೇಂಜ್ ಮಾಡ್ಬೋದು. ನಾವಲ್ ರವಿಕಾಂತ್ ಹೇಳ್ತಾರೆ, ಸ್ಪೆಸಿಫಿಕ್ ನಾಲೆಡ್ಜ್ ಇಸ್ ದ ನಾಲೆಡ್ಜ್ ದಟ್ ಯು ಕೆನಾಟ್ ಟ್ರೈನ್ ಇಟ್ ಫಾರ್. ಅಂದರೆ ನಿಮ್ಮ ಹತ್ರ ಒಂದು ಸ್ಪೆಸಿಫಿಕ್ ನಾಲೆಡ್ಜ್ ಇರಬೇಕು. ಆ ನಾಲೆಡ್ಜಲ್ಲಿ ನೀವು ಟ್ರೈನ್ ಆಗಿರಬಾರ್ದು, ನಿಮಗೆ ನೀವೇ ಇಷ್ಟಪಟ್ಟು ಮಾಡೋಂಗಿರಬೇಕು. ಈ ನಾಲೆಡ್ಜು ನಿಮ್ಮ ಸ್ಕೂಲು ಕಾಲೇಜ್ಗಳಲ್ಲಿ ನಿಮ್ಗೆ ಹೇಳೇ ಕೊಟ್ಟಿರಬಾರ್ದು. ಅಂಥ ಸ್ಪೆಸಿಫಿಕ್ ನಾಲೆಡ್ಜ್ನ ನೀವು ಹುಡ್ಕೊಬೇಕು. ಅದು ನಿಮ್ಮ ಒಳಗಡೆನೇ ಇರುತ್ತೆ. ಎಕ್ಸಾಂಪಲ್ ತಗೊಳ್ಳಿ, ನಿಮ್ಮೂರಲ್ಲಿ ಒಬ್ಬ ಬೈಕ್ ರಿಪೇರಿ ಮಾಡೋ ಅಣ್ಣ ಇದ್ದಾನೆ. ಆ ಅಣ್ಣನ ಹತ್ರ ಎಲ್ಲರೂ ತಗೊಂಬಂದು ಬೈಕ್ ಬಿಡ್ತಾರೆ. ಯಾಕಂದರೆ ಅವ್ನು ಎಂಥ ಗಾಡಿ ತಗೊಂಬಂದ್ರು ಕೂಡ ಹೊರಗಿಂದನೇ ಹೇಳ್ಬಿಡ್ತಾನೆ ಈ ಗಾಡಿ ಇದೇ ಆಗಿದೆ ಅಂತ. ಒಂದೇ ಒಂದು ನಿಮಿಷದಲ್ಲಿ ಹೇಳ್ಬಿಡ್ತಾನೆ. ಆ ಗಾಡಿ ಸೌಂಡಿಂದನೇ ಹೇಳ್ಬಿಡ್ತಾನೆ ಇದೇ ಪ್ರಾಬ್ಲಮ್ ಇದೆ ಅಂತ.
ಅದು ಅವನ ಸ್ಪೆಸಿಫಿಕ್ ನಾಲೆಡ್ಜು. ಮತ್ತು ನೀವು ನೋಡೇ ಇರ್ತೀರ, ಒಂದು ಆಂಟಿ ಇರುತ್ತೆ, ಆ ಆಂಟಿಗೆ ಯಾವುದೇ ರೀತಿ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಇರಲ್ಲ, 10th ಫೇಲ್ ಆಗಿರುತ್ತೆ, 8th ಫೇಲ್ ಆಗಿರುತ್ತೆ, ಬಟ್ ಆ ಆಂಟಿಗೆ ಅಡುಗೆ ಮಾಡೋದ್ರಲ್ಲಿ ಸ್ಪೆಸಿಫಿಕ್ ನಾಲೆಡ್ಜ್ ಇದೆ. ಆ ಆಂಟಿ ಮಾಡೋ ಟೇಸ್ಟು ಸೂಪರಾಗಿರುತ್ತೆ. ಅದಕ್ಕೇನು ಮಾಡ್ತಾರೆ, ಸುತ್ತಮುತ್ತ ಇರೋ ಜನಗಳೆಲ್ಲನೂ ಅವ್ರ ಅಡುಗೆ ಊಟ ಮಾಡೋಕ್ಕೆ ಹೋಗ್ತಾರೆ. ಅವ್ರು ಹೆಂಗೆ ದುಡ್ಡು ಮಾಡ್ತಿದ್ದಾರೆ, ಅವ್ರ ಸ್ಪೆಸಿಫಿಕ್ ನಾಲೆಡ್ಜಿಂದ ದುಡ್ಡು ಮಾಡ್ತಿದ್ದಾರೆ. ಮತ್ತು ನಿಮ್ಮ ಫ್ರೆಂಡ್ ಇರ್ತಾನೆ, ಅವ್ನಿಗೊಂದು 20,000 ಸಂಬಳ ಬರ್ತಿದೆ, ಎಲ್ಲೋ ಕೆಲಸ ಮಾಡ್ತಿದ್ದಾನೆ. ಅವನು ವೀಕೆಂಡಲ್ಲಿ ಏನು ಮಾಡ್ತಾನೆ, ಯಾವುದಾದ್ರು ಸ್ಕಿಲ್ ಕಲ್ತಿರ್ತಾನೆ. ಸ್ಪೆಸಿಫಿಕ್ ನಾಲೆಡ್ಜು ಏನಾದರೂ ಇರ್ಬೋದು, ವಿಡಿಯೋ ಎಡಿಟಿಂಗ್ ಇರ್ಬೋದು, ಪವರ್ ಪಾಯಿಂಟ್ ಇರ್ಬೋದು, ಅಥವಾ ವೆಬ್ ಡಿಸೈನಿಂಗ್ ಇರ್ಬೋದು, ಏನೇ ಇರ್ಬೋದು, ಅಂಥದ್ದು ಏನಾದರೂ ಒಂದು ಸ್ಕಿಲ್ ಕಲ್ತಿರ್ತಾನೆ, ಸ್ಪೆಸಿಫಿಕ್ ನಾಲೆಡ್ಜು. ಇದನ್ನೇನು ಮಾಡ್ತಾನೆ, ಅವನು ವೀಕೆಂಡಲ್ಲಿ ಸೆಲ್ ಮಾಡ್ತಾನೆ. ಇದರಿಂದ ಅವನು ಸ್ಯಾಲ್ರಿನಲ್ಲಿ ಎಷ್ಟು ದುಡಿತಿದ್ನೋ 20,000 ಎಕ್ಸ್ಟ್ರಾ ಅಷ್ಟೇ ದುಡಿತಾನೆ. ಇದನ್ನೇ ಸ್ಪೆಸಿಫಿಕ್ ನಾಲೆಡ್ಜ್ ಅಂತ ಕರೀತಾರೆ. ಈ ಸ್ಪೆಸಿಫಿಕ್ ನಾಲೆಡ್ಜ್ನ ನಮ್ಮಲ್ಲಿದೆ ಅಂತ ಹೆಂಗೆ ಕಂಡುಹಿಡಿಯೋದು? ನಿಮ್ಮ ಹತ್ರ ಅದು ನ್ಯಾಚುರಲ್ ಆಗಿರಬೇಕು, ಮತ್ತೆ ನಿಮ್ಗೆ ಆ ಕೆಲಸ ಮಾಡಿದ್ರೆ ಮಜಾ ಬರ್ತಿರ್ಬೇಕು, ಬೋರ್ ಆಗ್ತಿರಬಾರ್ದು. ಆಮೇಲೆ ಇದ್ರ ಬಗ್ಗೆ ಜನ ಬಂದು ನಿಮ್ಮ ಹತ್ರ ಅಡ್ವೈಸ್ ತಾಂತಿರ್ಬೇಕು. ಯಾವ್ದ್ರ ಬಗ್ಗೆ ಜನ ಬಂದು ನಿಮ್ಮ ಹತ್ರ ಅಡ್ವೈಸ್ ತಾಂತಿದ್ದಾರೆ ಅಂದರೆ ಏನರ್ಥ, ನಿಮಗೆ ಅವ್ರಿಗಿನ್ನ ಇದ್ರ ಬಗ್ಗೆ ಚೆನ್ನಾಗಿ ಗೊತ್ತಿದೆ, ನಿನಗೆ ಇದರಲ್ಲಿ ಪ್ಯಾಷನೇಟ್ ಇದೆಯಾ ಅಂತ. ಅದೇ ನಿನ್ನ ಸ್ಪೆಸಿಫಿಕ್ ನಾಲೆಡ್ಜ್. ನಾವಲ್ ರವಿಕಾಂತ್ ಹೇಳ್ತಾರೆ, ಸ್ಪೆಸಿಫಿಕ್ ನಾಲೆಡ್ಜ್ ಈಸ್ ಫೌಂಡ್ ಬೈ ಪರ್ಸ್ಯೂಯಿಂಗ್ ಯುವರ್ ಕ್ಯೂರಿಯಾಸಿಟಿ. ಸ್ಪೆಸಿಫಿಕ್ ನಾಲೆಡ್ಜ್ ಯಾವಾಗ ಸಿಗುತ್ತೆ ಅಂದರೆ, ನೀವು ನಿಮ್ಮ ಕ್ಯೂರಿಯಾಸಿಟಿ ಹಿಂದೆ ಹೋದಾಗ ಸ್ಪೆಸಿಫಿಕ್ ನಾಲೆಡ್ಜ್ ಸಿಗುತ್ತೆ. ಮಜಾ ಎಲ್ಲಿ ಸಿಗುತ್ತೆ ಹೇಳಿ? ಮಜಾ ಕ್ಯೂರಿಯಾಸಿಟಿನಲ್ಲೇ ಸಿಗೋದು. ಹಂಗಾದ್ರೆ ಹಿಂಗಾಗುತ್ತೆ, ಹಿಂಗಾದ್ರೆ ಏನಾಗುತ್ತೆ ಅಂತ ಕ್ವಶನ್ ಮಾಡ್ಕೊಂಡು ಹೋಗ್ತಾ ನಿಮ್ಗೆ ಎಲ್ಲಿ ಮಜಾ ಸಿಗುತ್ತೆ ಅದೇ ಕೆಲಸ ಮಾಡ್ತೀರಾ. ಅದೇ ನಿಮ್ಮ ಸ್ಪೆಸಿಫಿಕ್ ನಾಲೆಡ್ಜು. ಒಬ್ಬರೊಬ್ರಿಗೆ ಗಾಡಿ ರಿಪೇರಿ ಮಾಡೋದ್ರಲ್ಲಿ ಮಜಾ ಸಿಗುತ್ತೆ, ಒಬ್ಬರೊಬ್ರಿಗೆ ಮನೆ ಪೇಂಟಿಂಗ್ ಮಾಡೋದ್ರಲ್ಲಿ ಮಜಾ ಸಿಗುತ್ತೆ, ಒಬ್ಬರೊಬ್ರಿಗೆ ಬೇರೆ ಪೇಂಟಿಂಗ್ ಮಾಡೋದ್ರಲ್ಲಿ ಮಜಾ ಸಿಗುತ್ತೆ, ಒಬ್ರವ್ರಿಗೆ ಅಡುಗೆ ಮಾಡೋದ್ರಲ್ಲಿ ಮಜಾ ಸಿಗುತ್ತೆ. ಏನು ಮಾಡಿದ್ರೆ ಬೋರ್ ಆಗಲ್ಲ, ಏನು ಮಾಡಿದ್ರೆ ನಿಮಗೆ ಮಜಾ ಸಿಗುತ್ತೆ, ಅದೇ ನಿಮ್ಮ ಸ್ಪೆಸಿಫಿಕ್ ನಾಲೆಡ್ಜ್. ಬಟ್ ನಮ್ಮ ಪ್ರಾಬ್ಲಮ್ ಏನು ಹೇಳಿ, ಯಾರು ಏನು ಮಾಡ್ತಾರೆ ಅದನ್ನೇ ಮಾಡ್ತಾರೆ. ಯಾರೋ ನಮ್ಮ ಫ್ರೆಂಡು ಇಂಜಿನಿಯರಿಂಗ್ ಸೇರ್ಕೊಂಡ ಅಂದರೆ ನಾನು ಹೋಗಿ ಸೇರ್ಕೊಳೋದು, ಯಾರೋ ನನ್ನ ಫ್ರೆಂಡು CA ಮಾಡ್ದ ಅಂದರೆ ನಾನು ಹೋಗಿ ಮಾಡೋದು, ಯಾರೋ ನನ್ನ ಫ್ರೆಂಡು ಬೇರೆ ಏನೋ ಮಾಡ್ತಿದ್ದಾನೆ ಅಂದರೆ ನಾನು ಹೋಗಿ ಮಾಡೋದು. ಅಂದರೆ ಕ್ರೌಡ್ ಏನು ಮಾಡುತ್ತೆ ಅದನ್ನೇ ನಾನು ಮಾಡೋದು. ಅಂದರೆ ಇದು ನಿಮ್ಮ ಇಂಟ್ರೆಸ್ಟ್ ಅಲ್ಲಲ್ಲ, ಬೇರೆಯವ್ರ ಇಂಟ್ರೆಸ್ಟ್ಗೋಸ್ಕರ ನೀವು ಮಾಡಿದ್ರೆ ಭಾಳ ದಿವಸ ಅದನ್ನು ಕಂಟಿನ್ಯೂ ಮಾಡೋದೇ ಇಲ್ಲ. ಇದರಿಂದನೇ ತುಂಬ ಜನ ಲೈಫಲ್ಲಿ ಸಕ್ಸಸ್ ಆಗೋಕ್ಕಾಗಲ್ಲ. ಯಾಕಂದರೆ ಅವರು ಬೇರೆಯವ್ರ ಇಂಟ್ರೆಸ್ಟ್ಗೋಸ್ಕರ ಬದುಕ್ತಿರ್ತಾರೆ, ಅವ್ರ ಮನಸ್ಸೊಳಗಿಂದ ಏನಿದೆ ಅದನ್ನು ಫಾಲೋ ಮಾಡಲ್ಲ. ನಾವಲ್ಲಿ ಇದು ಕೂಡ ಹೇಳ್ತಾರೆ, ಇಫ್ ದೇ ಟ್ರೈನ್ ಯು ಟು ಡೂ ಇಟ್ ದೆನ್ ಎವೆಂಚುಯಲಿ ದೇ ವಿಲ್ ಟ್ರೈನ್ ಎ ಕಂಪ್ಯೂಟರ್ ಟು ಡೂ ಇಟ್. ಅಂದರೆ ಇವತ್ತು ನಿಮ್ಮ ಸ್ಕೂಲು ಕಾಲೇಜ್ಗಳು ನಿಮಗೆ ಟ್ರೈನ್ ಮಾಡ್ತಿದ್ದಾವಲ್ಲ, ಇದನ್ನು ಆ ಕೆಲಸ ಮಾಡು ಈ ಕೆಲಸ ಮಾಡು ಅಂತ ಹೇಳ್ಕೊಡೋಕ್ಕೆ. ಇವತ್ತು ನಿಮಗೆ ಸ್ಕೂಲು ಕಾಲೇಜ್ಗಳು ಹೇಳ್ಕೊಡ್ತಿದ್ದಾವಂದರೆ ನಾಳೆ ಇದನ್ನು ಕಂಪ್ಯೂಟ್ರಿಗೂ ಹೇಳ್ಕೊಡ್ತಾರೆ. ನಿಮಗೆ ಹೆಂಗೆ ಹೇಳ್ಕೊಡ್ತಿದ್ದಾರೆ ಅದಕ್ಕೂ ಹಂಗೆ ಹೇಳ್ಕೊಡ್ತಾರೆ. ನಾಳೆ ನಿಮ್ಮ ಕೆಲಸನ ಅದು ರಿಪ್ಲೇಸ್ ಮಾಡುತ್ತೆ. ಇದೇ ಆಗ್ತಿದೆಯಲ್ಲ AI ಇವ್ರು ಇದನ್ನು 10 ವರ್ಷದ ಹಿಂದೆನೇ ಹೇಳಿದ್ದಾರೆ. ಆದರೆ ನಿಮಗೆ ನ್ಯಾಚುರಲ್ ಆಗಿ ಏನು ಬರುತ್ತೆ, ಯಾರು ಹೇಳ್ಕೊಡ್ದಲ್ಲಿ ಏನು ಬರುತ್ತೆ, ಅದು ಇನ್ನೊಬ್ರು ಹೆಂಗೆ ಕಿತ್ಕೊಳಕ್ಕಾಗುತ್ತೆ. ಇದನ್ನೇ ಸ್ಪೆಸಿಫಿಕ್ ನಾಲೆಡ್ಜ್ ಅಂತ ಕರೆಯೋದು. 4ನೇ ಲೆಸನ್ನು ಲಿವರೇಜ್. ಲಿವರೇಜ್ ಅಂದರೆ ಒಂದು ಸಾರಿ ಕೆಲಸ ಮಾಡು, ಪದೇ ಅದರಿಂದ ರಿಟರ್ನ್ ಪಡಿತಾ ಇರು. ಇದನ್ನೇ ನಾವು ಲಿವರೇಜ್ ಅಂತ ಕರಿತೀವಿ. ನಾವಲ್ ರವಿಕಾಂತ್ ಒಂದು ಮಾತು ಹೇಳ್ತಾರೆ, ಗಿವ್ ಮಿ ಎ ಲಿವರ್ ಲಾಂಗ್ ಎನಫ್ ಐ ಕ್ಯಾನ್ ಮೂವ್ ದಿ ವರ್ಲ್ಡ್ ಅಂತ. ಲಿವರ್ ಕೇಳಿದ್ದೀರಾ? ಗಾಡಿ ಪಂಚರ್ ಆದಾಗ ಲಿವರ್ ಯೂಸ್ ಮಾಡ್ತಾರಲ್ಲ ಗಾಡಿ ಮೇಲೆತ್ತಕ್ಕೆ. ಅಷ್ಟು ದೊಡ್ಡ ಗಾಡಿನ ನೀವು ಹಿಂಗೆ ಎತ್ತಿ ನೋಡೋಣ, ಎರಡೂ ಕೈಯಿಂದ ಮೇಲೆತ್ತಿ ನೋಡೋಣ, ಆಗಲ್ವಾ? ಅದೇ ನೀವು ಲಿವರ್ ಹಾಕಿ ಸುತ್ತಿದ್ರೆ ಹೆಂಗೆ ಮೇಲೆ ಹೋಗುತ್ತದು? ಅಷ್ಟು ಗಾಡಿನ ಹೆಂಗೆ ಮೇಲೆತ್ತದ್ರಿ? ನೀವು ಹೇಳ್ಬೋದು ಜಾಕ್ ಮೇಲೆತ್ತಿದ್ದು ಅಂತ. ಜಾಕ್ನ ಸುಮ್ಮನೆ ಇಡಿ ನೋಡೋಣ ಗಾಡಿ ಮೇಲೆ ಎದ್ದೇಳುತ್ತೇನೋ. ಜಾಕ್ನ ಮೇಲೆತ್ತಕ್ಕೆ ನೀವೇ ತಾನೇ ಯೂಸ್ ಮಾಡಿದ್ದು, ನಿಮ್ಮ ಪವರೇ ತಾನೇ ಯೂಸ್ ಮಾಡಿದ್ದು. ನೀವು ಯಾವಾಗ ಲಿವರ್ ಯೂಸ್ ಮಾಡಿದ್ರಿ, ಪವರ್ ಹಾಕ್ದಲೇ ಆಟೋಮೆಟಿಕ್ಲಿ ಗಾಡಿ ಮೇಲೆ ಹೋಗೋಕೆ ಸ್ಟಾರ್ಟ್ ಆಯಿತು. ನಮ್ಮ ಹತ್ರ ಅಷ್ಟೊಂದು ಪವರ್ ಇದೆ, ಹೆಂಗೆ ಯೂಸ್ ಮಾಡೋದು ಗೊತ್ತಿಲ್ಲ, ಅದಕ್ಕೆ ನಾವು ಲಿವರ್ನ ಯೂಸ್ ಮಾಡಬೇಕು. ನಿಮ್ಮ ಹತ್ರ ಯಾವಾಗ ಲಿವರ್ ಇರುತ್ತೆ ಆಟೋಮೆಟಿಕ್ಲಿ ನಿಮ್ಮ ಪವರ್ ಡಬಲ್ ಆಗ್ತಾ ಹೋಗುತ್ತೆ, 10 ಟೈಮ್ಸ್ ಆಗ್ತಾ ಹೋಗುತ್ತೆ. ನೀವು ನೋಡಿರ್ತೀರ ಹಳ್ಳಿಗಳಲ್ಲೆಲ್ಲ, ಹಳೆ ಕಾಲದ ಫಿಲಮ್ಗಳೆಲ್ಲ ತೋರಿಸೋರು. ಆಗಿನ ಕಾಲದಲ್ಲಿ ಜಾಯಿಂಟ್ ವೀಲ್ನ ಈ ಥರ ಆಟೋಮೇಟೆಡ್ ಇರಲಿಲ್ಲ, ಅದನ್ನು ಒಬ್ಬ ಮನುಷ್ಯ ತಿರುಗಿಸ್ತಿದ್ದ. ಒಬ್ಬ ಹುಡುಗ ಎಂಟರ್ ಜಾಯಿಂಟ್ ವೀಲ್ನ ತಿರುಗಿಸ್ತಿದ್ದ. ಹೆಂಗೆ? ಬಿಕಾಸ್ ಆಫ್ ಈ ಲಿವರಿಂದ. ಲಿವರ್ ಅಲ್ಲಿ ಬೇರೆ ಥರ ಲಿವರ್ ಇರುತ್ತೆ, ಆ ಲಿವರೇಜ್ನ ಯೂಸ್ ಮಾಡಿ ಅವನು ಎಂಟೈರ್ ಜಾಯಿಂಟ್ ವೀಲ್ನೇ ತಿರುಗಿಸ್ತಾ ಇದ್ದ. ಇದನ್ನೇ ಲಿವರೇಜ್ ಅಂತ ಕರೀತಾರೆ. ಅಂದರೆ ನೀವೇನೇ ಕೆಲಸ ಮಾಡಿ, ಎಲ್ಲೇ ಕೆಲಸ ಮಾಡಿ, ಬಿಸ್ನೆಸ್ ಆಗಿದ್ರು ಇರಲಿ, ಎಲ್ಲ ನೀವು ಜಾಬ್ ಆದರೂ ಮಾಡ್ತಾ ಇರಿ, ಬಟ್ ಎಂಥದ್ದು ಮಾಡಬೇಕಂದ್ರೆ ನೀವು ಒಂದು ಸಲ ಅಲ್ಲಿ ಎಫರ್ಟ್ ಹಾಕಿದ್ರೆ ಈ ಎಫರ್ಟು ಪದೇ ನಿಮಗೆ ರಿವಾರ್ಡ್ ತಂದು ಕೊಡ್ತಾ ಇರಬೇಕು. ಈಗ ಜೆಪ್ಟೋ, ಝೊಮ್ಯಾಟೊ ಡೆಲಿವರಿ ಬಾಯ್ಗಳನ್ನೇ ಎಕ್ಸಾಂಪಲ್ ತಗೊಳ್ಳೋಣ. ಅವ್ರೇನು ಮಾಡ್ತಾರೆ, ಡೆಲಿವರಿ ಮಾಡ್ತಾರೆ, ಎಫರ್ಟ್ ಹಾಕ್ತಾರೆ. ಈಗ ಅವ್ರು ಎಫರ್ಟ್ ಹಾಕ್ತಾರಲ್ವ, ಯಾರಾದರೂ ಬುಕ್ ಮಾಡಿದ್ರೆ ಹೋಗ್ಬಿಟ್ಟು ತಾಮನ್ ಕೊಡ್ತಾರಲ್ಲ, ಇದರಿಂದ ಅವ್ರಿಗೆ ಫ್ಯೂಚರಲ್ಲಿ ಏನಾದರೂ ಹೆಲ್ಪ್ ಆಗುತ್ತಾ? ಫ್ಯೂಚರಲ್ಲಿ ಏನಾದರೂ ಅವ್ರಿಗೆ ರಿಟರ್ನ್ ಸಿಗುತ್ತಾ? ಒನ್ ಟೈಮ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ, ಅದರಿಂದ ದುಡ್ಡು ತೆಗಿತಾರೆ. ಫ್ಯೂಚರಲ್ಲಿ ಇದರಿಂದ ಏನೂ ರಿಟರ್ನ್ ಸಿಗಲ್ಲ. ಏನು ರಿಟರ್ನ್ ಸಿಗುತ್ತೆ? ಅದೇ ನೀವೇನಾದರೂ ಬೇರೆ ಕೆಲಸ ಮಾಡಿ, ಇವತ್ತು ನಿಮಗೆ ಕಮ್ಮಿ ರಿಟರ್ನ್ ಕೊಡ್ತಾ ಇರಲಿ, ಬಟ್ ನಿಮಗೆ ಈ ಕೆಲಸ ಫ್ಯೂಚರಲ್ಲಿ ಜಾಸ್ತಿ ರಿಟರ್ನ್ ಕೊಡುತ್ತೆ ಅಂತ ಅನ್ನಿಸ್ಬೇಕು. ನಿಮಗೆ ಗೊತ್ತಾಗುತ್ತಲ್ಲ, ಈ ಕೆಲಸ ಮಾಡಿದ್ರೆ ನನಗೆ ಫ್ಯೂಚರಲ್ಲೂ ಹೆಲ್ಪ್ ಆಗುತ್ತೆ, ಇವತ್ತೇನು ಕಲ್ತಿದ್ದೀನಲ್ಲ ನಾನು, ಇದು ನನಗೆ ಫ್ಯೂಚರಲ್ಲೂ ಹೆಲ್ಪ್ ಆಗುತ್ತೆ ಅಂತ ಗೊತ್ತಿರತ್ತಾಗ ಮಾತ್ರ ನಾವು ಕೆಲಸ ಮಾಡಬೇಕು, ಗೊತ್ತಿರೋ ಅಂಥದ್ದನ್ನೇ ಮಾಡಬೇಕು. ಅದನ್ನೇ ಲಿವರೇಜ್ ಅಂತ ಕರೀತಾರೆ. ಎಕ್ಸಾಂಪಲ್ ಸೇಲ್ಸೇ ತಗೊಳ್ಳಿ. ಸೇಲ್ಸ್ನ ಎಷ್ಟೋ ಜನ ಬ್ಯಾಡ್ ಜಾಬ್ ಅಂದ್ಕೊಂಡಿದ್ದಾರೆ. ಸೇಲ್ಸ್ಗಿನ್ನ ಗುಡ್ ಜಾಬ್ ಯಾವುದೂ ಇಲ್ಲ, ಯಾಕಂದರೆ IROE ಬರುತ್ತೆ ಅದರಲ್ಲಿ.
ಹೆಂಗೆ ಅಂದರೆ ನೀವು ಒಂದು ಹೋಮ್ ಲೋನ್ ಸೇಲ್ ಮಾಡೋ ಒಂದು ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ದೀರಾ, ಹೋಮ್ ಲೋನ್ ಸೇಲ್ ಮಾಡ್ತಿದ್ದೀರಾ. ನಿಮಗೆ ಫಸ್ಟು ಕಸ್ಟಮರ್ ಹಿಡಿಯೋದು ಭಾಳ ಕಷ್ಟ ಆಯಿತು. ಫಸ್ಟ್ಗೆ ಕಸ್ಟಮರ್ ಹಿಡಿದ್ಬಿಟ್ಟು ಅವ್ರಿಗೆ ಒಳ್ಳೆ ಸರ್ವಿಸ್ ಕೊಟ್ರಿ, ಟ್ರಾನ್ಸ್ಪರೆಂಟಾಗಿ ಎಲ್ಲ ಹೇಳಿದ್ರಿ, ಟ್ರಾನ್ಸ್ಪರೆಂಟಾಗಿ ಕ್ಲೋಸ್ ಮಾಡಿದ್ರಿ. ಇದರಿಂದ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಆದರು. ಕಸ್ಟಮರ್ ಏನು ಮಾಡಿದ್ರು, ನಿನ್ನ ಹೆಸರನ್ನ ಯಾವಾಗಲೂ ತಲೆಯಲ್ಲಿ ಇಟ್ಕೊಂಡಿದ್ರು. ನಾಳೆ ಇವ್ರ ಫ್ರೆಂಡ್ ಬಂದ್ಬಿಟ್ಟು ಮನೆ ಕಟ್ಟಬೇಕು ಅಂತ ಹೇಳಿದ ತಕ್ಷಣ ಪಟ್ಟಂತ ಕಸ್ಟಮರ್ ನಿನ್ನ ನಂಬರ್ ಕೊಟ್ಟರು. ಮತ್ತೆ ಅವ್ರ ಫ್ರೆಂಡ್ ಏನು ಮಾಡ್ದ, ಅವ್ನು ಇನ್ನೊಬ್ರು ನಂಬರ್ ಕೊಟ್ಟ. ಅಂದರೆ ನೀವು ಒಂದ್ಸಲ ಎಫರ್ಟ್ ಹಾಕಿರೋದಿಲ್ಲಿ, ಅದು ನಿಮಗೆ ಪದೇ ರಿವಾರ್ಡ್ ತಂದು ಕೊಡ್ತಾ ಇದೆ. ಈವನ್ ಬಿಸ್ನೆಸ್ಗಳು ಇದೇ ರೀತಿ ಥಿಂಕ್ ಮಾಡ್ತವೆ. ಟೇಕ್ ಎನ್ ಎಕ್ಸಾಂಪಲ್ ಆಫ್ ನೆಟ್ಫ್ಲಿಕ್ಸ್ ಏನು ಮಾಡ್ತು, KGFನ ಒಂದ್ಸಲ ಬೈ ಮಾಡ್ತು ಅಂದ್ಕೊಳ್ಳಿ. ಒಂದ್ಸಲ KGFನ ಬೈ ಮಾಡಿ ಅವ್ರು ನೆಟ್ಫ್ಲಿಕ್ಸ್ ಪ್ಲಾಟ್ಫಾರ್ಮಲ್ಲಿ ಅಪ್ಲೋಡ್ ಮಾಡ್ತು. ಇನಿಷಿಯಲಿ ಇನ್ವೆಸ್ಟ್ಮೆಂಟ್ ಮಾಡ್ತು. ಒಂದ್ಸಲ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಮುಗ್ದೋಯ್ತಲ್ಲ. 10 ವರ್ಷ ಬಿಟ್ಬಿಟ್ಟು ಯಾರೋ ಒಬ್ಬ KGF ನೋಡಿದ್ರು ಕೂಡ ನೆಟ್ಫ್ಲಿಕ್ಸ್ ಸಬ್ಸ್ಕ್ರಿಪ್ಷನ್ ಕೊಟ್ಟು ತಾಣ್ಬೇಕು ಅವನು. ನೆಟ್ಫ್ಲಿಕ್ಸ್ 10 ವರ್ಷ ಬಿಟ್ಟು KGFಿಂದ ದುಡ್ಡು ಮಾಡ್ತು. 20 ವರ್ಷ ಬಿಟ್ಟರು ದುಡ್ಡು ಮಾಡುತ್ತೆ. ಇವಾಗ ನೀವು ಎಷ್ಟೋ ಹಳೆ ಸಾಂಗ್ಗಳು ಕೇಳ್ತಿರಲ್ವ, ರಾಜ್ಕುಮಾರ್ದು ತುಂಬ ಹಳೆ ಸಾಂಗ್ಗಳು ಕೇಳ್ತಿರಲ್ಲ, ಅದನ್ನ ಆಲ್ರೆಡಿ ಈ ಮೀಡಿಯಾ ಕಂಪ್ನಿಗಳು ಅಂದರೆ ಮ್ಯೂಸಿಕ್ ಲೇಬಲ್ ಕಂಪ್ನಿಗಳು ಅದನ್ನು ಬೈ ಮಾಡಿ ಇಟ್ಕೊಂಡಿರ್ತವೆ. ನೀವೇನಾದರೂ ಹಾಡು ಕೇಳಿದ್ರೆ ನೀವು ಯೂಟ್ಯೂಬ್ ಮ್ಯೂಸಿಕ್ಕಿಂದನಾದರೂ ಕೇಳಿ, ಯೂಟ್ಯೂಬಲ್ಲಾದರೂ ಕೇಳಿ, ಸ್ಪಾಟಿಫೈಯಿಂದನಾದರೂ ಕೇಳಿ, ಜಿಯೋ ಮ್ಯೂಸಿಕ್ಕಿಂದನಾದರೂ ಕೇಳಿ, ಎಲ್ಲಾದರೂ ಕೇಳಿ, ಎಲ್ಲಿ ಕೇಳ್ತೀರಾ ಆ ಪ್ಲಾಟ್ಫಾರ್ಮ್ಗಳು ಅವ್ರಿಗೆ ದುಡ್ಡು ಕೊಡಬೇಕು. 10 ಪೈಸಾ 20 ಪೈಸಾ ಪರ್ ಮ್ಯೂಸಿಕ್ಕಿಗೆ ದುಡ್ಡು ಕೊಡಬೇಕು. ನೀವು ಎಷ್ಟೆಲ್ಲ ಪೇ ಮಾಡ್ತೀರೋ ಅಷ್ಟು ಟೈಮ್ ದುಡ್ಡು ಕೊಡಬೇಕು. ಅವ್ರು ಯಾವತ್ತೋ ಮಾಡಿರೋ ಹಾಡುಗಳು, ಯಾವತ್ತೋ ಮಾಡಿರೋ ಬಿಲ್ಡ್ ಮಾಡಿರೋ ಅಸೆಟ್ಗಳು ಈಗಲೂ ಸೆಲ್ ಆಗ್ತಾ ಇದ್ದಾವೆ. ಆಮೇಲೆ ನೀವು ಯಾವುದೋ ಒಂದು ಬುಕ್ ಬರೆದ್ರಿ, ಆ ಬುಕ್ನ ಜನ ಯಾವಾಗಲೂ ಬೈ ಮಾಡ್ತಾನೆ ಇರ್ತಾರೆ. ಅಮೆಝಾನಲ್ಲಿ ಹೋಗಿ ಬೈ ಮಾಡ್ತಾನೆ ಇರ್ತಾರೆ. 2 ವರ್ಷ ಬಿಟ್ಟು ಬೈ ಮಾಡ್ತಾರೆ, 3 ವರ್ಷ ಬಿಟ್ಟು ಬೈ ಮಾಡ್ತಾರೆ. ನೀವು ಒಂದು ಸಲ ಹಾಕಿರೋ ಎಫರ್ಟ್ಗೆ ಯಾವಾಗಲೂ ದುಡ್ಡು ಬರ್ತಾನೆ ಇದೆ. ಇದನ್ನೇ ಲಿವರೇಜ್ ಅಂತ ಕರೀತಾರೆ. ಲಿವರೇಜ್ನ ನೀವು ಮಲ್ಟಿಪಲ್ ಥರ ಯೂಸ್ ಮಾಡ್ಕೊಬೋದು. ಡಿಜಿಟಲ್ ಆಗಿ ಲಿವರೇಜ್ನ ಯೂಸ್ ಮಾಡ್ಬೋದು. ಎಕ್ಸಾಂಪಲ್, ಒಂದು ಬಿಸ್ನೆಸ್ ಇರುತ್ತೆ. ಬಿಸ್ನೆಸ್ಸಲ್ಲಿ ನಾನು ಕೂತ್ಕೊಂಡಿರ್ತೀನಿ, ಡೈಲಿ 1,000 ದುಡಿತಾ ಇದ್ದೀನಿ. ಓಕೆ, ನಾನು ಇಟ್ಕೊಂಡು 1,000 ದುಡಿತಾ ಇದ್ದೀನಿ. ಇವಾಗ ನಾನೇನು ಮಾಡಿದೆ, ಇಬ್ಬರನ್ನ ಹೈರ್ ಮಾಡಿದೆ, ಇಬ್ಬರನ್ನ ಕೆಲ್ಸಕ್ಕೆ ತಗೊಂಡೆ, ಇಬ್ಬರಿಗೂ ಹೇಳ್ಕೊಟ್ಟೆ ಯಾವ ರೀತಿ ಕೆಲಸ ಮಾಡಬೇಕು ಅಂತ. ಇಬ್ಬರು ಕೂಡ 1,000 ದುಡಿದ್ರು. ಟೋಟಲ್ ಎಷ್ಟಾಯಿತು, 3,000. 3,000ದಲ್ಲಿ ನಾನೇನು ಮಾಡಿದೆ, 500 ನಾನು ಇಟ್ಕೊಂಡು ಅವ್ರಿಗೆ 500 ಕೊಟ್ಟೆ ಡೈಲಿ. ಮುಂಚೆ ನಾನು 1,000 ದುಡಿತಾ ಇದ್ದೆ, ಇವಾಗ 2,000 ದುಡಿತಾ ಇದ್ದೀನಿ. ಇದೇ ನಾನು 10 ಜನ ಮಾಡಿದ್ರೆ, 20 ಜನ ಮಾಡಿದ್ರೆ ಇನ್ಕ್ರೀಸ್ ಆಗ್ತಾ ಹೋಗುತ್ತಲ್ಲ. ಇದನ್ನೇ ಪೀಪಲ್ ಲಿವರೇಜ್ ಅಂತ ಕರೀತಾರೆ. ಬಿಸ್ನೆಸ್ಗಳು ಇವೇ ಮಾಡೋದು. ಬಟ್ ಇದು ಮೋಸ್ಟ್ ಡಿಫಿಕಲ್ಟು. ಇದನ್ನು ಎಲ್ಲರೂ ಮಾಡೋಕ್ಕಾಗಲ್ಲ. ಬಟ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಮಾಡ್ಬೋದು. ಮಾಡೋಕ್ಕಾಗಲ್ಲ ಅಂತೇನಲ್ಲ. ನಾರ್ಮಲಿ ಶ್ರೀಮಂತರು ಯಾವಾಗಲೂ ಫಾಸ್ಟಾಗಿ ಡಿಸಿಷನ್ ತಗೊಳಕ್ಕೆ ಹೋಗಲ್ಲ. ಅವ್ರು ಯಾವಾಗಲೂ ರೈಟ್ ಡಿಸಿಷನ್ ತಗೊಳಕ್ಕೆ ಹೋಗ್ತಾರೆ. ಇದ್ರ ಬಗ್ಗೆ ನಾವಲ್ಲೊಂದು ಮಾತು ಹೇಳ್ತಾರೆ, ಇನ್ ದ ಇನ್ಫಿನಿಟ್ ಏಜ್ ಆಫ್ ಲಿವರೇಜ್ ಜಡ್ಜ್ಮೆಂಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಸ್ಕಿಲ್. ಅಂದರೆ ಡಿಸಿಷನ್ ತಗೊಳೋದು, ಸರಿಯಾದ ಡಿಸಿಷನ್ನು ಸರಿಯಾದ ಟೈಮಲ್ಲಿ. ಯಾಕಂದರೆ ಇವಾಗ ನಮಗೆ ಒಂದು ಸ್ಪೆಸಿಫಿಕ್ ನಾಲೆಡ್ಜ್ ಬಗ್ಗೆ ಐಡಿಯಾ ಬಂದಿದೆ, ಮತ್ತು ಲಿವರೇಜ್ ಅಂದರೆ ಏನು ಅಂತ ಅರ್ಥ ಆಗಿದೆ. ಇವಾಗ ಒಂದೇ ಒಂದು ರಾಂಗ್ ಡಿಸಿಷನ್ನು ಏನು ಮಾಡುತ್ತೆ ಹೇಳಿ, ನಮ್ಮನ್ನು ಮತ್ತೆ 10ರಿಂದ 20 ವರ್ಷ ಹಿಂದೆ ಕಳಿಸುತ್ತೆ. ಒಂದೇ ಒಂದು ರಾಂಗ್ ಡಿಸಿಷನ್ನು ನಿಜವಾಗ್ಲೂ ನಿಮ್ಮನ್ನು 10ರಿಂದ 20 ವರ್ಷ ಮಿನಿಮಮ್ ಹಿಂದೆ ಕಳಿಸುತ್ತೆ. ಎಕ್ಸಾಂಪಲ್ ತಗೊಳ್ಳಿ, ಒಬ್ಬ ಇರ್ತಾನೆ, ಅವನ ಹತ್ರ 10 ಲಕ್ಷ ರೂಪಾಯಿ ದುಡ್ಡು ಇರುತ್ತೆ. ಅವನೇನು ಮಾಡ್ತಾನೆ, ಫ್ರೆಂಡ್ಸ್ ಹತ್ರ ಟಿಪ್ಸ್ ಅಂತಾನೆ, ಅಥವಾ ಇನ್ಸ್ಟಾಗ್ರಾಮಲ್ಲಿ ಎಲ್ಲೋ ನೋಡಿ ಟಿಪ್ಸ್ ಅಂತಾನೆ, ಈ ಶೇರ್ ಬೈ ಮಾಡಿದ್ರೆ ಸ್ವಲ್ಪ ದಿವಸ ಬಿಟ್ಬಿಟ್ಟು ಇಷ್ಟ ಆಗುತ್ತೆ ಅಷ್ಟಾಗುತ್ತೆ ಅಂತ. ಅವಾಗ ಅವನು ಹಿಂದೆ ಮುಂದೆ ನೋಡ್ದಲೆ ಆ 10 ಲಕ್ಷನ ತಗೊಂಡೋಗಿ ಆ ಸ್ಟಾಕಲ್ಲಿ ಹಾಕ್ತಾನೆ. ಆ ಸ್ಟಾಕು ಸ್ವಲ್ಪ ದಿವಸದಲ್ಲೇ 50% ಕೆಳಗೆ ಬರುತ್ತೆ. 10 ಲಕ್ಷ ಇದ್ದಿದ್ದು 5 ಲಕ್ಷ ಆಗೋಯ್ತು. ಇವಾಗ ಅವನು ಬೇರೆ ಯಾರ್ದೋ ನಂಬಿಕೆ ಮೇಲೆ ತಗೊಂಡಿರೋದ್ರಿಂದ ಮತ್ತೆ ಅದನ್ನು ಸೆಲ್ ಮಾಡಿ ಇನ್ನೊಂದೇನೋ ಬೈ ಮಾಡೋಕೆ ಹೋಗ್ತಾನೆ, ಅಥವಾ ಇನ್ನೊಂದೇನೋ ಮಾಡೋಕೆ ಹೋಗ್ತಾನೆ. ಅವಾಗ ಅಲ್ಲೂ ಮಿಸ್ಟೇಕ್ ಮಾಡ್ತಾನೆ. ಅದೇ ಇನ್ನೊಬ್ಬ ವ್ಯಕ್ತಿ ಏನು ಮಾಡ್ತಾನೆ, ಅವನು ಟೈಮ್ ತಗೊಂಡು ರಿಸರ್ಚ್ ಮಾಡ್ತಾನೆ. ರಿಸರ್ಚ್ ಮಾಡಿ ಇವನು ಯಾರು ಹೇಳ್ತಿದಾರಲ್ಲ, ಇನ್ಫ್ಲೂಯೆನ್ಸರು ಅಥವಾ ಯಾರೋ, ಈ ಸ್ಟಾಕು ಕರೆಕ್ಟ್ ಇದೆಯಾ, ಈ ಶೇರ್ ಕರೆಕ್ಟ್ ಇದೆಯಾ ಅಂತ ಅವ್ನು ರಿಸರ್ಚ್ ಮಾಡ್ತಾನೆ, ಅಥವಾ ಅವನು ಎಕ್ಸ್ಪರ್ಟ್ಗಳ ಕೈಲಿ ದುಡ್ಡು ಕೊಡ್ತಾನೆ. ಅವಾಗ ಏನಾಗುತ್ತೆ, ಇವ್ನು 10 ಲಕ್ಷ 20 ಲಕ್ಷ ಆಗುತ್ತೆ, 30 ಲಕ್ಷ ಆಗುತ್ತೆ, ಬೆಳೀತಾ ಹೋಗುತ್ತೆ. ಇವಾಗ ಇವನು 10 ವರ್ಷ ಮುಂದೆ ಹೋದ್ನ, 10 ವರ್ಷ ಹಿಂದೆ ಬಂದ, 10 ವರ್ಷ ಮುಂದೆ ಹೋಗ್ತಾನೆ. ಯಾಕಂದ್ರೆ ಇವನು ರೈಟ್ ಡಿಸಿಷನ್ ತಗೊಂಡಿದ್ದಾನೆ. ಅದಕ್ಕೆ ನಾವಲ್ಲಿ ಕೂಡ ಹೇಳ್ತಾರೆ, ಇಫ್ ಯು ಕೆನಾಟ್ ಡಿಸೈಡ್ ಆನ್ಸರ್ ಈಸ್ ನೋ ಅಂತ. ನಿಮ್ಮ ಕೈಲಿ ಡಿಸೈಡ್ ಮಾಡೋಕ್ಕಾಗಲಿಲ್ಲದ್ರೆ ಮಾಡಲೇಬೇಡಿ. ಏನು ದೊಡ್ಡ ದೊಡ್ಡ ಡಿಸಿಷನ್ಗಳನ್ನ ತಗೊಳಕ್ಕೆ ಹೋಗಬೇಡಿ. ಒಂದು ಮನೆ ತಗೊಳ್ಬೇಕಾ, ಮದುವೆ ಆಗಬೇಕಾ, ಬಿಸ್ನೆಸ್ ಮಾಡ್ಬೇಕಂತ ಐಡಿಯಾ ಇದೆ, ಅಥವಾ ಬಿಸ್ನೆಸ್ಗಳಿಗೆ ಯಾರನ್ನ ಪಾರ್ಟ್ನರ್ ಹುಡ್ಕೋಕೆ ಐಡಿಯಾ ಇದೆಯಾ, ಇದರಲ್ಲಿ ಯಾವುದ್ರಲ್ಲೂ ನಿಮಗೆ ಕ್ಲಾರಿಟಿ ಇಲ್ವಾ, ಕನ್ಫ್ಯೂಸ್ ಆಗ್ತಾ ಇದೆಯಾ, ಮಾಡೋಕ್ಕೆ ಹೋಗಬೇಡಿ. ಎಲ್ಲಿವರೆಗೂ ನಿಮಗೆ ಕ್ಲಾರಿಟಿ ಸಿಗಲ್ಲ ಅಲ್ಲಿವರೆಗೂ ಮಾಡೋಕ್ಕೆ ಹೋಗಬೇಡಿ. ಇವಾಗ ನಿಮಗೆ ಜಾಸ್ತಿ ಕ್ಲಾರಿಟಿ ಬರಬೇಕಂದ್ರೆ ನೀವೇನು ಮಾಡ್ಬೇಕು ಹೇಳಿ, ನಾವಲ್ಲಿ ಹೇಳ್ತಾರೆ ರೀಡ್ ಮೋರ್ ಆ್ಯಂಡ್ ಲರ್ನ್ ಮೆಂಟಲ್ ಮಾಡೆಲ್ ಅಂತ. ಮೆಂಟಲ್ ಮಾಡೆಲ್ ಬಗ್ಗೆ ನಾನು ಒಂದ್ಸಲ ವೀಡಿಯೋ ಮಾಡಿದ್ದೆ, ಸ್ಟಾಕ್ ಮಾರ್ಕೆಟಲ್ಲಿ ಯಾವ ರೀತಿ ಮೆಂಟಲ್ ಮಾಡೆಲ್ನ ಯೂಸ್ ಮಾಡಬೇಕಂತ. ಲೈಫಲ್ಲೂ ತುಂಬ ಮೆಂಟಲ್ ಮಾಡೆಲ್ನ ಯೂಸ್ ಮಾಡ್ಬೋದು, ಎಲ್ಲ ಕಡೆನೂ ಯೂಸ್ ಮಾಡ್ಬೋದು. ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಕೂಡ ಒಂದು ಮೆಂಟಲ್ ಮಾಡೆಲ್. ಅಂದರೆ ಎಲ್ಲಿ ಸಪ್ಲೈ ಜಾಸ್ತಿ ಆಗ್ತಾ ಇದೆ ಆಟೋಮೆಟಿಕ್ಲಿ ಅಲ್ಲಿ ಪ್ರೈಸ್ ಕ್ರ್ಯಾಶ್ ಆಗುತ್ತೆ. ಡಿಮ್ಯಾಂಡ್ ಸೇಮ್ ಇರುತ್ತೆ ಮತ್ತು ಸಪ್ಲೈ ಮೇಲೆ ಹೋಗೋದ್ರಿಂದ ತಕಡಿದ್ದಂಗಲ್ವಾ, ಅವಾಗ ಏನಾಗುತ್ತೆ, ಪ್ರೈಸ್ ಕ್ರ್ಯಾಶ್ ಆಗುತ್ತೆ. ಈರುಳ್ಳಿ ಜಾಸ್ತಿ ಬೆಳೆದ್ರೆ ಏನಾಗುತ್ತೆ, ಈರುಳ್ಳಿ ಪ್ರೈಸ್ ಕಮ್ಮಿ ಆಗುತ್ತೆ. ಟೊಮೊಟೊ ಜಾಸ್ತಿ ಬೆಳೆದ್ರೆ ಏನಾಗುತ್ತೆ, ಟೊಮೊಟೊ ಪ್ರೈಸ್ ಕಮ್ಮಿ ಆಗುತ್ತೆ. ಅದೇ ರೀತಿ ಡಿಮ್ಯಾಂಡ್ ಜಾಸ್ತಿ ಇದೆ, ಸಪ್ಲೈ ಕಮ್ಮಿ ಇದೆ ಅಂದರೆ ಏನಾಗುತ್ತೆ, ಪ್ರೈಸ್ ಮೇಲೋಗುತ್ತೆ. ಇದು ಮೆಂಟಲ್ ಮಾಡೆಲ್. ಈ ಮೆಂಟಲ್ ಮಾಡೆಲ್ ಎಲ್ಲಿ ಬೇಕಾದ್ರೂ ಯೂಸ್ ಮಾಡ್ಬೋದು.
ಅದೇ ರೀತಿ ಆಪರ್ಚುನಿಟಿ ಕಾಸ್ಟ್ ಅನ್ನೋದು ಒಂದು ಮೆಂಟಲ್ ಮಾಡೆಲ್. ಎಕ್ಸಾಂಪಲ್ ತಗೊಳ್ಳಿ, ಈಗ ತುಂಬ ಜನಕ್ಕೆ ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಭಯ ಇರುತ್ತೆ. ನೀವು ಅನ್ಕೊಬೋದು ಈ ವಿಡಿಯೋನೇ ಬರೀ ಶೇರ್ ಮಾರ್ಕೆಟ್ ಪ್ರಮೋಟ್ ಮಾಡಕ್ಕೆ ಮಾಡಿದ್ದೀರಾ ಅಂತ. ನಾವು ಸ್ಟಾಕ್ ಮಾರ್ಕೆಟ್ನೇ ಮೇನ್ ಆಗಿ ಇಟ್ಕೊಂಡು ಈ ಚಾನಲ್ ಮಾಡಿರೋದು, ಅದರಿಂದ ಅದ್ರ ಬಗ್ಗೆನೇ ಮಾತಾಡೋದು. ಇದನ್ನು ನೀವು ಎಲ್ಲ ಕಡೆನೂ ಅಪ್ಲೈ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಒಂದು 10 ಲಕ್ಷ ರೂಪಾಯಿ ಇರುತ್ತೆ, ನೀವು ಇದನ್ನು ತಗೊಂಡೋಗಿ FD-ನಲ್ಲಿ ಇಡ್ತೀರಾ. ಎಷ್ಟು ವರ್ಷ ಇಡ್ತೀರಾ? ಒಂದು 20 ವರ್ಷ ಇಡ್ತೀರಾ. ಯಾಕಂದರೆ ನಿಮಗೆ ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಭಯ ಆಗ್ತಾ ಇದೆ. ನೀವು ನೀಟಾಗಿ ಅರ್ಥ ಮಾಡ್ಕೊಳ್ಳಿ, ರಿಸ್ಕ್ ಅಂಡ್ ರಿವಾರ್ಡ್ ಅಂದ್ರೆ ಏನಂತ ಗೊತ್ತಾಗುತ್ತೆ. ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಭಯ ಆಗ್ತಾ ಇದೆ, ಯಾಕಂದರೆ ಕಂಪ್ನಿಗಳಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಕಂಪ್ನಿ ಮುಳುಗೋದ್ರೆ ಏನು ಮಾಡಬೇಕು ಅಂತ. ಅದೇ ಇನ್ನೊಬ್ಬ ಏನು ಮಾಡ್ದ, ಇದೇ 10 ಲಕ್ಷನ ಅವನು ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ದ. ಅವನು ರಿಸ್ಕ್ ಅಂಡ್ ರಿವಾರ್ಡ್ನ ಅರ್ಥ ಮಾಡ್ಕೊಂಡಿದ್ದಾನೆ. ಏನಂದರೆ ಇವಾಗ ನಾನು 10 ಲಕ್ಷನ ಒಂದು 20 ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡ್ತೀನಿ. ನಾಳೆ ಇದರಲ್ಲಿ ನಾನು 10 ಕಂಪ್ನಿನಲ್ಲಿ ಇನ್ವೆಸ್ಟ್ ಮಾಡೋದು ಮುಳುಗೋದ್ರೂ ಕೂಡ ನನ್ನ ದುಡ್ಡು 20 ವರ್ಷ ಬಿಟ್ಟರೆ 2 ಕೋಟಿ ಇರುತ್ತೆ. ಹೆಂಗೆ ಹೇಳಿ? ಹೆಂಗೆ ಅಂದರೆ ನೀವೇ ಲೆಕ್ಕ ಮಾಡಿ. ಇನ್ವೆಸ್ಟ್ ಮಾಡಿರೋ 10 ಲಕ್ಷದಲ್ಲಿ ಮೊದಲನೇ ದಿವಸನೇ 10 ಕಂಪ್ನಿ ಮುಳುಗೋಯ್ತು. ಇನ್ನು 5 ಲಕ್ಷ ಉಳಿತಾ? ಈ 5 ಲಕ್ಷದಲ್ಲಿ ಇನ್ನು 10 ಕಂಪ್ನಿ ಇರ್ತಾವಲ್ಲ, ಅವು ನೆಕ್ಸ್ಟ್ 20 ಇಯರ್ಸಲ್ಲಿ 20% CAGR ಗ್ರೋ ಆಗ್ತವೆ. 20% ಏನು ದೊಡ್ಡ ನಂಬರ್ ಅಲ್ಲ, ಸಿಂಪಲ್ 20% CAGR ಗ್ರೋ ಆಗ್ತವೆ. 20% CAGR ಗ್ರೋ ಆದರೆ ಆಲ್ಮೋಸ್ಟ್ ಅದು 1,80,00,000 2 ಕೋಟಿವರೆಗೂ ಆಗಿರುತ್ತೆ. ಅದೇ ನೀನು FD-ನಲ್ಲಿ ಇಟ್ಟಿರ್ತೀಯಲ್ಲ, ಅದೆಷ್ಟಾಗಿರುತ್ತೆ? 36 ಲಕ್ಷ ಆಗಿರುತ್ತೆ. ಅಂದರೆ ನೀನು ರಿಸ್ಕ್ ತಗೊಳಕ್ಕೆ ಎದುರುಕೊಂಡು FD-ನಲ್ಲಿ ಇಟ್ಟಿದ್ದಕ್ಕೆ ನಿನಗೆ ಕಮ್ಮಿ ರಿಟರ್ನ್ ಸಿಗುತ್ತೆ. ಯಾಕಂದರೆ ಆಪರ್ಚುನಿಟಿ ಕಾಸ್ಟ್ ಇದೆಯಲ್ಲ, ಇಲ್ಲಿ ನೀನು ಲಾಸ್ ಮಾಡ್ಕೊಂಡಿದ್ದು ಎಷ್ಟು ಹೇಳು? 2 ಕೋಟಿನಲ್ಲಿ 36 ಲಕ್ಷ ಸಿಕ್ಕಿದೆ, ಉಳಿದಿದ್ದು 1,64,00,000 ನೀನು ಲಾಸ್ ಮಾಡ್ಕೊಂಡಿದ್ಯಾ. ಇದೇ ಆಪರ್ಚುನಿಟಿ ಕಾಸ್ಟು. ನೀನು ಒಂದನ್ನು ಚೂಸ್ ಮಾಡ್ತಿದ್ಯಾ ಅಂದರೆ ಇನ್ನೊಂದು ಮಿಸ್ ಮಾಡ್ಕೊತೀಯ. ಇದನ್ನ ಅರ್ಥ ಮಾಡ್ಕೋ. ಅದಕ್ಕೆ ನಾವಲ್ಲಿ ಒಂದು ಮಾತು ಹೇಳ್ತಾರೆ, ದ ಬೆಸ್ಟ್ ಡಿಸಿಷನ್ ಮೇಕರ್ಸ್ ಆರ್ ನಾಟ್ ಒನ್ ಹೂ ಪ್ರಿಡಿಕ್ಟ್ ದ ಫ್ಯೂಚರ್ ಪರ್ಫೆಕ್ಟ್ಲಿ, ದೇ ಆರ್ ದ ಒನ್ ಹೂ ಅವಾಯ್ಡ್ ದಿ ಡಮ್ ಮಿಸ್ಟೇಕ್. ಅಂದರೆ ಬೆಸ್ಟ್ ಡಿಸಿಷನ್ ಮೇಕರು ಫ್ಯೂಚರ್ನ ಪರ್ಫೆಕ್ಟ್ಲಿ ಪ್ರಿಡಿಕ್ಟ್ ಮಾಡಲ್ಲ, ಅವ್ರೇನು ಮಾಡ್ತಾರೆ, ಡಮ್ ಮಿಸ್ಟೇಕ್ನ ಅವಾಯ್ಡ್ ಮಾಡ್ತಾರೆ. ಜಸ್ಟ್ ಮಿಸ್ಟೇಕ್ಗಳನ್ನ ಅವಾಯ್ಡ್ ಮಾಡಿದ್ರೆ ಸಾಕು, ನಮ್ಮ ಡಿಸಿಷನ್ ಯಾವಾಗಲೂ ಪರ್ಫೆಕ್ಟ್ ಆಗೇ ಇರುತ್ತೆ. ಈ ವಿಡಿಯೋದಲ್ಲಿ ನಾನು ಜಸ್ಟ್ 5 ಪಾಯಿಂಟ್ ತಗೊಂಡು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಬುಕ್ಕಲ್ಲಿ ಇನ್ನೂ ತುಂಬ ಲೆಸನ್ಸ್ ಇದಾವೆ. ನಿಮಗೆ ಈ ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿ ಅನ್ನಿಸ್ತು ಅಂದರೆ ಹೇಳಿ, ಇನ್ನೊಂದು ಪಾರ್ಟ್ ಬೇಕ್ರೆ ಮಾಡೋಣ. ಅಥವಾ ನೀವು ಬುಕ್ ತಗೊಂಡು ಒಂದ್ಸಲ ಓದಿ, ಬುಕ್ಕಲ್ಲಿ ಇನ್ನೂ ತುಂಬ ಎಕ್ಸ್ಪ್ಲನೇಷನ್ ಚೆನ್ನಾಗಿದೆ. ಮತ್ತೆ ನಿಮಗೆ ಈ ವಿಡಿಯೋ ನೋಡಿ ಏನಾದರೂ ಹೆಲ್ಪ್ ಆಗಿದ್ರೆ ದಯವಿಟ್ಟು ಕೆಳಗಡೆ ಕಮೆಂಟ್ ಮಾಡಿ. ಇದೇ ರೀತಿ ಬುಕ್ ರಿವ್ಯೂ ಮಾಡಬೇಕು ಅನ್ನಂಗಿದ್ರೆ ಯಾವ ಬುಕ್ ರಿವ್ಯೂ ಮಾಡಬೇಕಂತಲೂ ಕೆಳಗಡೆ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ. ನಾನು ಅವಾಗಲೇ ಹೇಳ್ದಂಗೆ ನಿಮ್ಮ ಫ್ಯಾಮಿಲಿನ ಏನಾದರೂ ನೀವು ಪ್ರೊಟೆಕ್ಟ್ ಮಾಡಬೇಕಂದ್ರೆ ಜಸ್ಟು ನಿಮ್ಮ ಸೇವಿಂಗ್ಸು ಮತ್ತು ಇನ್ವೆಸ್ಟ್ಮೆಂಟು ಸಾಕಾಗಲ್ಲ. ಅದಕ್ಕೆ ಟರ್ಮ್ ಇನ್ಶೂರೆನ್ಸು ಕಂಪಲ್ಸರಿ. ನೀವೇನಾದರೂ ಈ ಟರ್ಮ್ ಇನ್ಶೂರೆನ್ಸ್ನ ಬೈ ಮಾಡಬೇಕಂದ್ರೆ ಲಿಂಕ್ ನಮ್ಮ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಹೋಗಿ ಚೆಕ್ ಮಾಡಿ ಬೈ ಮಾಡಿ. ಇವತ್ತೇ ಹೋಗಿ ಬೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ.